ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಯಾಕಂತಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿತ್ತು ಯಾರ್ಯಾರಿಗೆ ಇಲ್ಲಿ ಫೇವರಿಸಮ್ ಆಗ್ತದೆ ಮತ್ತೆ ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದಾರೆ ಅಂತ ಬಿಟ್ಟು. ಕೆಲವೊಬ್ರು ಅವರು ಬದಲಾಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಳಕ್ ಬರ್ತಾ ಇದಾರೆ, ಬಟ್ ಅವರು ಬದಲ್ ಆಗಿಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಬನ್ನಿ ಇವತ್ತಿನ ಎಪಿಸೋಡ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲರೂ ಕೂಡ ಹಾಡು ಕೇಳಿದ್ರಿ ಯಾವನಿಗೆ ಗೊತ್ತು ಅಂತಂದ್ಬಿಟ್ಟು. ಇಲ್ಲಿ ಎಡಿಟಿಂಗ್ ಮಾಡೋರು ಕೂಡ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನೋಡಿ, ಇವಳು ಸಿಗ್ತಾಳ ಕೈ ಕೊಡ್ತಾಳ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರನ್ನ ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ತೋರಿಸಿದ್ರು. ಅಂದ್ರೆ ಕಾವ್ಯ ಅವರು ಸಿಗ್ತಾರಾ ಅಥವಾ ಕೈ ಕೊಡ್ತಾರಾ ಅಂತ ಯಾವನಿಗೆ ಗೊತ್ತು ಅಂತಂದ್ಬಿಟ್ಟು ಎಡಿಟಿಂಗ್ ಮಾಡ್ಬೇಕಾದ್ರು ಕೂಡ ಯಾರ್ಯಾರ ಪೇರ್ನ ಯಾರ್ಯಾರು ಇಲ್ಲಿ ತುಂಬಾ ಇಷ್ಟ ಪಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸಖತ್ತಾಗಿ ಗೊತ್ತಿದೆ. ಎಡಿಟರ್ಗೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಡು ಕೂಡ ತುಂಬಾ ಅದ್ಭುತವಾದ ಸಾಂಗು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ದು ಹಾಡಂತೂ ಎಲ್ಲ ಹಾಡುಗಳು ಕೂಡ ಸಖತ್ತಾಗಿದೆ. ಅದರಲ್ಲಿ ಈ ಒಂದು ಹಾಡು ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇವತ್ತಿನ ಸಾಂಗು. ನಿಜವಾಗ್ಲೂ ನಿಮಗೆ ಯಾವ್ಯಾವ ಸಾಂಗ್ ಹಾಕಿದ್ರೆ ಇಷ್ಟ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ? ಯಾಕಂದ್ರೆ ಈಗ ಸ್ವಲ್ಪ ದಿವಸನೇ ಯಾವ ಸಾಂಗ್ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ, ಯಾವ ಸಾಂಗ್ನ ಮಿಸ್ ಮಾಡ್ಕೊತಿದ್ದೀರಾ ಅನ್ನೋದನ್ನ ಮಿಸ್ ಮಾಡಿಸಿ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ಬಿಗ್ ಬಾಸ್ ಸೀಸನ್ 12ರ ಕಟ್ಟ ಕಡೆಯ ಕ್ಯಾಪ್ಟನ್ ಯಾರಾಗ್ತಾರೆ, ಫಸ್ಟ್ ಫೈನಲಿಸ್ಟ್ ಯಾರಾಗ್ತಾರೆ ಅಂತ ಬಿಟ್ಟು. ಈಗ ಧನುಷ್ ಅವ್ರು ಆಗಿದ್ದಾರೆ. ಪಜಲ್ ಗೇಮ್ ಏನಿತ್ತು ನೋಡೋರು ಎಲ್ಲರಿಗೂ ಕೂಡ ಈಸಿ ಅನ್ಸುತ್ತೆ, ಬಟ್ ಆಡೋರಿಗೆ ಗೊತ್ತಿರುತ್ತೆ ಏನ್ ಕಷ್ಟ ಅಂತ ಅಂದ್ಬಿಟ್ಟು. ಕಷ್ಟ ಏನಪ್ಪಾ ಅಂತಂದ್ರೆ ಇಲ್ಲಿ ಅವ್ರು ಏನು ರೂಲ್ಸ್ ಮಾಡಿದ್ರು ಅದ್ರ ಬಗ್ಗೆ ಇಲ್ಲಿ ಕಷ್ಟ ಆಗಿದ್ದು. ನೋಡಿ, ಆ ಪಜಲ್ನ ಜರುಗಿಸ್ಬೇಕಾದ್ರೆ ಎತ್ತು ಬಿಟ್ಟು ಜರುಗಿಸ್ಬಾರ್ದು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ರು. ಈ ಒಂದು ಪ್ರೋಮೋದಲ್ಲಿ ಆಲ್ಮೋಸ್ಟ್ ನಾವು ಈ ಹಿಂದಿನ ಪ್ರೋಮೋಗಳನ್ನ ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಪ್ರೋಮೋದಲ್ಲಿರೋದೇ ಒಂದಿರ್ತಿತ್ತು, ಮತ್ತೆ ಇಲ್ಲಿ ಎಪಿಸೋಡಲ್ಲಿ ನೋಡಿದಾಗ ಒಂದಿರ್ತಿತ್ತು. ಆದ್ರೆ ಪ್ರೋಮೋದಲ್ಲಿ ಈ ಸತಿ ಕರೆಕ್ಟ್ ಆಗಿ ಬಿಟ್ಟಿದ್ರು. ಧನುಷ್ ಅವ್ರ ಕ್ಯಾಪ್ಟನ್ ಆಗಿದಾರಾ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಅಂತೂ ಬಂದಿತ್ತಲ್ವಾ. ಸದ್ಯಕ್ಕೆ ಆ ಕ್ವಶನ್ ಮಾರ್ಕ್ ಹಾಗೆ ಉಳ್ಕೊಂಡಿತ್ತು. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಯ್ತು. ಇಲ್ಲಿ ಮೇನ್ ಆಗಿ ಮಿಸ್ಟೇಕ್ ಆಗಿದ್ದಲ್ಲಪ್ಪ ಅಂತಂದ್ರೆ ರಾಶಿಕ್ ಅವ್ರದ್ದು ಕೂಡ ಮಿಸ್ಟೇಕ್ ಆಯ್ತು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಹೌದು, ಎಲ್ಲಾನು ಕೂಡ ತಿಳ್ಕೊಂಬಿಟ್ಟು ಇಲ್ಲಿ ಹೋಗೋಕ್ಕಾಗಲ್ಲ. ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಸರ್ ಕೈಯಲ್ಲಿ ಇಲ್ಲಿ ರಾಶಿಕ್ ಅವ್ರಿಗಂತೂ ಕ್ಲಾಸ್ ಅಂತೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ಕ್ಯಾಪ್ಟನ್ಸಿ ರೇಸ್ದು ಗೇಮ್ ಯಾವಾಗ ಸ್ಟಾರ್ಟ್ ಆಯ್ತು, ಸ್ವಲ್ಪ ಇಬ್ರಿಗೂ ಕೂಡ ಜೋಶ್ ಸಕ್ಕತ್ತಾಗಿತ್ತು, ಯಾರು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಗೇಮ್ ಎಲ್ಲ ಮುಗೀತು ನೋಡಿ. ಇವಾಗ ಕೀ ಎತ್ಕೋಬೇಕು ಅಂತ ಹೇಳಿದ್ರು, ಫಸ್ಟಿಗೆ ಕೀ ಎತ್ಕೊಂಡ್ರು. ಧನುಷ್ ಅವ್ರಿಗೆ ಬೇಗ ಕೀ ಸಿಕ್ತು, ಅಶ್ವಿನಿ ಸ್ವಲ್ಪ ಲೇಟಾಗಿ ಸಿಕ್ತು. ಪಜಲ್ ಅಂತ ಬಂದಾಗ ಅವ್ರ ಬಾಯಲ್ಲಿ ಅವರೇ ಹೇಳಿದರೆ ನನಗೆ ಆಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಲಿಲ್ಲ ಇಲ್ಲಿ ಧನುಷ್ ಅವರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ರಿಗೂ ಕೂಡ ಇಲ್ಲಿ ಡೌಟ್ ಬಂತು. ಗಿಲ್ಲಿಯವರು ಕೂಡ ಕೇಳಿದ್ರು, ಅದಕ್ಕೆ ಎಲ್ಲರೂ ಮಾತಾಡ್ಕೊಂಡ್ರು. ರಘುವ್ರು ಅಲ್ಲಿ ಹೇಳಿದ್ರು ಇಲ್ಲಪ್ಪ ಕರೆಕ್ಟಾಗಿ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು. ಆದರೆ ಬಿಗ್ ಬಾಸ್ ಯಾವಾಗ ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಎತ್ತಬಾರ್ದಿತ್ತು ಮೇಲ್ಗಡೆ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಈ ಫುಲ್ಲು ಬರಬೇಕಿತ್ತು ಅದು. ಅಂದರೆ ಸ್ವಲ್ಪ ಇಲ್ಲಿ ಸೈಡಲ್ಲಿ ಸಿಕ್ಕಾಕೊಂಡಿತ್ತು, ಪೂರ್ತಿ ಈಸಿಯಾಗಿ ಈಚೆ ಬರ್ತಿರ್ಲಿಲ್ವಲ್ಲ. ಅದಕ್ಕೆ ಇಲ್ಲಿ ಮಿಸ್ಟೇಕ್ ಆಯಿತು ಅಂತ ಗೊತ್ತಾಯ್ತು. ಅವಾಗ ಯಾರಿಗೂ ಗೊತ್ತಾಗಲಿಲ್ಲ. ಇಲ್ಲಿ ಗಿಲ್ಲಿಯವರು ಮತ್ತಿಲ್ಲಿ ರಾಶಿಕ್ ಅವರು ಇಬ್ಬರು ಕೂಡ ಇಲ್ಲಿ ಅನೌನ್ಸ್ ಮಾಡಿಬಿಟ್ರು ಧನುಷ್ ಅವ್ರು ವಿನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಅವಾಗ ಇಲ್ಲಿ ಅಶ್ವಿನಿ ಅವ್ರು ಸುಮ್ಮನೆ ಇದ್ರು. ಯಾವಾಗ ಬಿಗ್ ಬಾಸ್ ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಮಾಡಿದ್ದೀರಾ ನಾವು ಹೇಳಿರೋ ಪ್ರಕಾರ ರೂಲ್ಸ್ಗಳ ಪ್ರಕಾರ ಅಂತ ಕೇಳಿದಾಗ ಧನುಷ್ ಅವ್ರದ್ದು ತಪ್ಪಿದೆ ಅಂತ ಅಂದ್ಬಿಟ್ಟು ವಿಟಿ ತೋರಿಸ್ಬಿಟ್ಟು ಹೇಳಿದ್ರು. ಇಲ್ಲಿ ಧನುಷ್ ಅವ್ರಿಗೂ ಗೊತ್ತಿರಲಿಲ್ಲ, ಅವ್ರೇನು ಬೇಕು ಅಂತ ಅಂದ್ಬಿಟ್ಟು ಆ ಥರ ಆಡಿರಲಿಲ್ಲ. ಅದನ್ನೇ ಅವ್ರು ಇಲ್ಲಿ ಹೇಳ್ತಿದ್ರು, ನಾನು ಆ ಥರ ಮಾಡಲಿಲ್ಲ ಅಂತ ಕೂಡ. ವಿಟಿ ತೋರಿಸಿದ್ರು, ಅವ್ರಿಗೂ ಗೊತ್ತಾಯ್ತು ಓ ಈ ಥರ ಬರಬಾರ್ದಿತ್ತು ಅಂತ. ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು ಇಲ್ಲ ಆ ಥರ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಕೇಳಿದಾಗ ಗಾರ್ಡನ್ ಏರಿಯಾದಲ್ಲಿ ಗೇಮ್ ಎಲ್ಲ ಮುಗಿದ್ಮೇಲೆ ಇಲ್ಲಪ್ಪ ನನಗನ್ಸಿದ ಮಟ್ಟಿಗೆ ಕರೆಕ್ಟ್ ಆಗಿದೆ ಅಂತಂದ್ರು. ಬಿಗ್ ಬಾಸ್ ಹೇಳ್ದಾಗೆ ಗೊತ್ತಾಗಿದ್ದು ಇಲ್ಲ ಈ ಥರ ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು. ಗೇಮ್ ಅಂತೂ ಇಲ್ಲಿ ಬಿಗ್ ಬಾಸ್ ಯಾವ ಥರ ರೂಲ್ಸ್ ಹೇಳಿದ್ರು ಆ ರೀತಿ ಆಡಕ್ಕಾಗಿಲ್ಲ, ಒಪ್ಕೊಳ್ಳೋಣ. ಧನುಷ್ ಅವ್ರದ್ದು ತಪ್ಪಿದೆ, ಮತ್ತೆ ರಾಶಿಕಾ ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ. ಮತ್ತೆ ಇನ್ನೊಂದ್ಸತಿ ಗೇಮ್ನ ಆಡಿಸ್ಬೋದಿತ್ತಲ್ವಾ. ನೀವು ಕಳೆದ ಸೀಸನ್ ಕೂಡ ಈ ಥರ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವರು ಈ ಥರ ಗೇಮ್ ಆಡಿದಾಗ ಇಲ್ಲಿ ಸೇಮ್ ಒಂದ್ಸತಿ ತ್ರಿವಿಕ್ರಮ ಗೆದ್ದಿರ್ತಾರೆ. ಬಟ್ ಬಿಗ್ ಬಾಸ್ ಇನ್ನೊಂದ್ಸತಿ ಗೇಮ್ ಆಡಿಸಿದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಇದರಲ್ಲಿ ಭವ್ಯ ಅವ್ರಿಗೆ ಹೇಳ್ತಾರೆ. ಇಲ್ಲೂ ಕೂಡ ಸೇಮ್ ಮತ್ತೆ ಇವಾಗ ಏನು ಕೊಟ್ಟಿದ್ರು ಗೇಮ್ನ ಮತ್ತೆ ಆಡಿ ಅಂದಿದ್ರೆ ಮುಗ್ದೋಗಿರೋದು. ವಿಟಿ ತೋರಿಸ್ತಾರೆ, ತಪ್ಪು ಅಂತ ಹೇಳ್ತಾರೆ, ಮನೆಯವ್ರ ಎಲ್ಲರೂ ಅಭಿಪ್ರಾಯನೂ ಕೂಡ ಇಲ್ಲಿ ಕೇಳ್ತಾರೆ. ಅಶ್ವಿನಿ ಅವರಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ಕೂಡ ಅವ್ರು ಏನಿದ್ದಾರೆ ಇನ್ನೊಬ್ಬರನ್ನ ಮ್ಯಾನಿಪುಲೇಟ್ ಮಾಡೋದ್ರಲ್ಲಿ ಸಖತ್ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಅವ್ರ ಒಂದು ಪರ್ಫಾರ್ಮೆನ್ಸ್ ಏನು ಕೊಟ್ಟರು ಸಖತ್ತಾಗಿತ್ತು ನಿಜವಾಗ್ಲೂ ಕೂಡ. ಇಲ್ಲಿ ವಿಟಿ ತೋರಿಸ್ತಾರೆ, ಧನುಷ್ ಅವ್ರದ್ದು ತಪ್ಪಾಯ್ತು ಅಂತ ಹೇಳ್ತಾರೆ. ಇಲ್ಲ ಬಿಗ್ ಬಾಸ್ ನಾನು ಕೂಡ ಡಿಸರ್ವ್ ಇದ್ದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಡಿದ್ದೀನಿ, ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಸಖತ್ ಎಫರ್ಟ್ ಹಾಕಿದ್ದೀನಿ ಅಂತ ಹೇಳಿದ್ರು. ಫಸ್ಟ್ ಡೇ ಇಂದ ಕ್ಯಾಪ್ಟನ್ದು ಕೇಳ್ತಲ್ಲ ಇಲ್ಲಿ. ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು, ಕಟ್ಟ ಕಡೆಯ ಕ್ಯಾಪ್ಟನ್ ಬಗ್ಗೆ ಇಲ್ಲಿ ಮಾತಾಡ್ತಿರೋದು. ಇವ್ರು ನೋಡಿದ್ರೆ ಮೊದಲನೇ ದಿವಸದಿಂದ ತಗೊಂಡ್ಬಂದ್ಬಿಟ್ರು. ಅದರಲ್ಲೂ ಕೂಡ ಇದು ನನ್ನ ಒಂದು ಬಹುದೊಡ್ಡ ಕನಸು ಅಂತ ಹೇಳಿದ್ರು. ಆಲ್ರೆಡಿ ಬಿಗ್ ಬಾಸ್ ಹೇಳೋಕ್ಕೂ ಮುಂಚೆನೆ ಏನೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಕೂಡ ಇದ್ದಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಇವರು ಧನುಷ್ ಅವ್ರು ಗೆಲ್ಲಬೇಕು
ಅನ್ನೋಕ್ಕಿಂತ ಅಶ್ವಿನಿ ಸೋಲ್ಬೇಕು ಅನ್ನೋದೇ ಎಲ್ಲರೂ ಮನಸ್ಸಲ್ಲಿ ಇದೆ ಅಂತ ಇವ್ರ ಬಾಯಲ್ಲೇ ಬಂದಿತ್ತು. ಆದರೆ ಬಿಗ್ ಬಾಸ್ ಹೇಳಿದ ತಕ್ಷಣ ಏನೆಲ್ಲ ಡ್ರಾಮಾ ಆಡ್ಬಿಟ್ರಪ್ಪ. ನಿಜವಾಗ್ಲೂ ನೋಡೋರ್ಗೆ ಹಾಗೆ ಅನ್ಸುತ್ತೆ. ಬಟ್ ಅಶ್ವಿನಿ ಅವರು ಸೀರಿಯಸ್ ಆಗಿ ಹೇಳಿದ್ರೆ ಏನೋ ಗೊತ್ತಿಲ್ಲ, ಅದನ್ನ ಅವ್ರು ಮಾಡಿದ್ದು ಡ್ರಾಮಾ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಅದರಲ್ಲೂ ಕೂಡ ಅವರೊಂದು ವರ್ಡ್ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ದೊಡ್ಡ ಅನ್ಯಾಯ ಅಂತ ಭಾವಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಿಗ್ ಬಾಸ್ ಹೇಳೇ ಇರಲಿಲ್ಲ ಅಂದ್ರೆ ಧನುಷ್ ಅವ್ರ ಹತ್ರ ಮಾಡಿದನ್ನ ಹೇಳೇ ಇರಲಿಲ್ಲ ಅಂದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗ್ತಿತ್ತು? ಎಲ್ಲದರಲ್ಲೂ ಕೂಡ ಬಿಗ್ ಬಾಸೇ ಬಂದು ಹೇಳ್ತಿದ್ರ ಇಲ್ಲ ಅಲ್ವಾ, ಅಲ್ಲೇನಾದ್ರೂ ಆಯ್ತು ಅಂತಂದ್ರೆ ಕರೆಕ್ಟಾ ತಪ್ಪಾ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಮಿಡಿಯೇಟ್ ಆಗಿ ಅಲ್ಲೇ ಹೇಳ್ತಿದ್ರು. ಅನೌನ್ಸ್ ಮಾಡೋಕ್ಕೂ ಮುಂಚೆನೆ ಸ್ವಲ್ಪ ಟೈಮ್ ತಗೊಂಡು ಯಾಕೆ ಹೇಳಿದ್ರು ಅಂತಂದ್ರೆ ಅವ್ರು ಕರೆಕ್ಟಾಗಿ ಮಾಡಿದಾರಾ ಇಲ್ವಾ ಅಂತ ನೋಡ್ಬಿಟ್ಟು ಹೇಳಿದ್ರು. ಆದ್ರೆ ಇದು ಒಂದು ಬಹುದೊಡ್ಡ ಅನ್ಯಾಯ ಅಂತ ಭಾವಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಅಲ್ಲೇ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಸಖತ್ ಎಮೋಷನ್ ಆಗ್ಬಿಟ್ಟಿದಾರಪ್ಪ ಇವರೇ ಏನೋ ಆಡಿ ಗೆದ್ದು ಬಿಡ್ತಿದ್ದೆ ಅನ್ನೋ ರೀತಿ ಮಾತಾಡ್ಬಿಟ್ರು. ಅವ್ರು ಹೇಳಿದ್ರು ಇಲ್ಲ ನನಗಿಲ್ಲಿ ಅನ್ಯಾಯ ಆಗಿದೆ, ನಾನಿಲ್ಲಿ ಜೋಡಿಸ್ತಾ ಇದ್ದೆ, ನಾನು ಇಲ್ಲಿ ಆಡ್ತಾ ಇದ್ದೆ ಅಂತ ಹೇಳಿದ್ರು. ಅವ್ರೊಂದು ಸ್ವಲ್ಪ ಇಲ್ಲಿ ಜರುಗ್ಸಕ್ಕೂ ಕೂಡ ಬರಲಿಲ್ಲ ಅವ್ರಿಗೆ. ಗಿಲ್ಲಿ ಅವ್ರು ಹೇಳಿದ್ರು ಆ ಥರ ಇಲ್ಲಿ ಅಂದರೆ ಅದನ್ನ ಡ್ರೈವಿಂಗ್ ಮಾಡ್ತಾರಲ್ಲ ಆ ಥರ ತಿರ್ಗ್ಸಕ್ಕೆ ಹೋಗ್ಬಿಟ್ರು ಅಂತಂದ್ಬಿಟ್ಟು. ಅಲ್ಲಿ ಅವ್ರಿಗೆ ಆಡೋಕ್ಕೆ ನಿಜವಾಗ್ಲೂ ಕೂಡ ಆಗಲೇ ಇಲ್ಲ, ಆದರೂ ಕೂಡ ನಾನು ಆಡಿ ಗೆದ್ದು ಬಿಡ್ತಿದ್ದೆ ಅಂತಂದ್ಬಿಟ್ಟು ಒಂಥರ ಬಿಲ್ಡಪ್ ಕೊಟ್ಟರು. ಆಲ್ಮೋಸ್ಟ್ ಏನೋ ಹೇಳ್ತಾರಪ್ಪ, ಅಖಾಡದಲ್ಲಿ ತುಂಬ ಸತಿ ಗೆದ್ದಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಚಾಲೆಂಜ್ ಎಲ್ಲ ಇಲ್ಲಿ ಹಾಕಿದ್ರು ಗಿಲ್ಲಿಯವ್ರ ಎದುರುಗಡೆ. ಅವರು ಅಖಾಡದಲ್ಲಿ ಎಷ್ಟು ಗೆದ್ದಿದ್ದಾರೆ ಅಂತಂದ್ಬಿಟ್ಟು ನೀವೇ ಹೇಳಿ ವೀಕ್ಷಕರೇ. ನೆಕ್ಸ್ಟ್ ಇದ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಈ ಒಂದು ವಿಚಾರನ ಇಲ್ಲಿ ಮುಗಿಸ್ಕೊಂಡ್ಬಿಡೋಣ. ದೊಡ್ಡ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ಅಂದರು ನೋಡಿ. ಅದಕ್ಕೋಸ್ಕರನೇ ಬಿಗ್ ಬಾಸ್ ಹೇಳ್ತಾರೆ ಅಶ್ವಿನಿ ಅವ್ರಿಗೂ ಕೂಡ ಮತ್ತು ಇಲ್ಲಿ ಧನುಷ್ ಅವ್ರಿಗೂ ಕೂಡ ಮನೆಯವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿ ಮನವೊಲಿಸಿ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಧನುಷ್ ಅವರು ಕೂಡ ಹೋಗಿ ಎಲ್ಲರ ಹತ್ರನೂ ಮಾತಾಡ್ತಾರೆ, ಮತ್ತು ಇಲ್ಲಿ ಅಶ್ವಿನಿ ಅವರು ಕೂಡ ಎಲ್ಲರ ಹತ್ರನೂ ಹೋಗಿ ಮಾತಾಡ್ತಾರೆ. ಅಶ್ವಿನಿ ಅವರಂತೂ ಈ ಥರ ಚಾನ್ಸ್ ಸಿಕ್ಕರೆ ಬಿಡೋದೇ ಇಲ್ಲ. ಅವ್ರು ಮಾತಾಡಲಿ, ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟಪಡಲಿ ಪಡದೇ ಇರಲಿ, ಎಲ್ಲರ ಹತ್ರನೂ ಹೋಗಿ ಮಾತಾಡಿದ್ರು. ಹೌದು ನಾನು ಇಲ್ಲಿ ಎಫರ್ಟ್ ಹಾಕಿದೆ ಅಂತ ಮಾತಾಡಿದ್ರು. ಬಟ್ ಇಲ್ಲಿ ಕರ್ಗೋಗಿದ್ದಾರಪ್ಪ ಅಂತಂದರೆ ರಘು ಅವರು ಸಿಕ್ಕಾಪಟ್ಟೆ ಕರ್ಗೋಗ್ಬಿಟ್ರು. ಅವ್ರು ಹತ್ತಿದ ತಕ್ಷಣ ಹೌದು ಎಲ್ಲರೂ ಕೂಡ ಕರಗ್ತಾರೆ. ಬಟ್ ಕೆಲವೊಬ್ರದ್ದು ಮೊಸಳೆ ಕಣ್ಣೀರು ಅಂತಾರಲ್ಲ, ನೀಟಾಗಿ ಎದ್ದು ಕಾಣಿಸುತ್ತೆ ಅದು ಮೊಸಳೆ ಕಣ್ಣೀರು ಅಂತಂದ್ಬಿಟ್ಟು. ಹೇಗಾದರೂ ಮಾಡಿ ಸಿಂಪತಿಯಿಂದ ಗೆದ್ಕೊಂಡ್ಬಿಟ್ಟು ಕ್ಯಾಪ್ಟನ್ ಆಗ್ಬಿಡೋಣ, ಫೈನಲಿಸ್ಟ್ ಆಗ್ಬಿಡೋಣ ಅಂತ ಪ್ಲಾನ್ ಹಾಕಿದ್ರು. ಆ ಒಂದು ಪ್ಲಾನ್ ವರ್ಕೌಟ್ ಆಗಲಿಲ್ಲ ನೋಡಿ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಇಲ್ಲ ಅಶ್ವಿನಿ ಅವ್ರು ಕ್ಯಾಪ್ಟನ್ ಆಗಬೇಕು, ತುಂಬ ಮೊದಲನೇ ದಿವಸದಿಂದನೂ ಕೂಡ ಇಲ್ಲಿ ಅವರು ಬಂದಿದ್ರು, ಆದರೆ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ, ಅವ್ರು ಇಲ್ಲಿ ಆಗಬೇಕು ಅಂತ ಇಲ್ಲಿ ಹೇಳಿದ್ರು. ಅಂದರೆ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಕೆ ಹೋದರೆ ರಕ್ಷಿತ್ ಅವ್ರು ಹೇಳ್ತಿರೋದು ಕರೆಕ್ಟು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಬಟ್ ಇನ್ನೊಂದು ಆ್ಯಂಗಲಲ್ಲಿ ಇಲ್ಲಿ ಯೋಚನೆ ಮಾಡೋಕೆ ಹೋದರೆ ಅಂದರೆ ಒಂದು ಪಾಸಿಟಿವ್ ಪ್ರಕಾರ ಒಂದು ನೆಗೆಟಿವ್ ಪ್ರಕಾರ ಇಲ್ಲಿ ಯೋಚನೆ ಮಾಡೋಕೆ ಹೋದರೆ ಇಲ್ಲಿ ಬಿಗ್ ಬಾಸ್ ಹೇಳಿರೋದು ಏನಪ್ಪ ಅಂತಂದರೆ ಆ ಒಂದು ಗೇಮ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು. ಮೊದಲನೇ ದಿವಸದಿಂದನೂ ಕೂಡ ಧನುಷ್ ಅವರು ಕೂಡ ಗೇಮ್ ಅಂತ ಬಂದಾಗ ಗಿಲ್ಲಿಯವರು ಎಕ್ಸಾಂಪಲ್ ಕೊಟ್ಟರಲ್ಲ, ಸುಮಾರು 10 ಗೇಮಲ್ಲಿ 8 ಗೇಮ್ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು. ಅಶ್ವಿನಿ ಅವರು ಎಲ್ಲಿ ಗೆದ್ದಿದ್ದಾರೆ? 10 ಗೇಮಲ್ಲಿ ಗೆದ್ದಿರೋದೇ 2 ಗೇಮ್ ಗೆದ್ದಿದ್ದಾರೆ. ಅಂದರೆ ಡೆಡ್ ಅಪೋಸಿಟ್. ಇಲ್ಲಿ ಅವ್ರು 8 ಗೇಮ್ ಗೆದ್ದಿದ್ದಾರೆ, ಇವ್ರು 8 ಗೇಮ್ನ ಸೋತಿದ್ದಾರೆ. ಅವರು 2 ಗೇಮ್ ಸೋತಿದ್ದಾರೆ, ಇವ್ರು ಆಲ್ಮೋಸ್ಟ್ ಗೆದ್ದಿರೋದೇ 2 ಗೇಮ್ ಅಲ್ವಾ. ಯಾರು ಮೊದಲನೇ ದಿವಸದಿಂದಲ್ಲಿ ಎಫರ್ಟ್ ಹಾಕ್ದಂಗಾಯ್ತು? ಇಲ್ಲಿ ಧನುಷ್ ಅವ್ರದ್ದೇ ತಾನೇ ಬಂತು. ಅಂದರೆ ಜಾಸ್ತಿ ಇಲ್ಲಿ ತುಂಬ ಎಫರ್ಟ್ ಹಾಕಿ ಗೆದ್ದಿರೋದು. ಎಫರ್ಟ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಗೆದ್ದಿರೋದು ತಾನೇ ಲೆಕ್ಕ ಬರೋದು. ಎರಡೂ ಕಡೆ ಕೂಡ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಗೇಮಲ್ಲಿ ಏನಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಬಟ್ ರಕ್ಷಿತ್ ಅವ್ರಿಗೆ ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಒಲವು ಜಾಸ್ತಿ ಇತ್ತು, ಅವ್ರು ಕ್ಯಾಪ್ಟನ್ ಆಗಲಿ ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದ್ದು ಕೂಡ ಕರೆಕ್ಟೇ, ತಪ್ಪು ಅಂತ ಹೇಳ್ತಾರಲ್ಲ. ಬಟ್ ಮೊದಲನೇ ದಿವಸದಿಂದ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆ ಒಂದು ವೀಕ್ ಏನಾಗಿದೆ, ಆ ಒಂದು ಗೇಮ್ ಏನಾಗಿದೆ ಅಂತ ನೋಡಬೇಕಿತ್ತು. ಮತ್ತು ನೆಕ್ಸ್ಟ್ ರಘು ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊಂಡ್ರು. ಇಲ್ಲೇ ರಘು ಅವರು ಸ್ವಲ್ಪ ಡ್ರಾಮಾ ಆಡ್ತಾರೆ, ಸ್ವಲ್ಪ ಇಲ್ಲಿ ಅವ್ರದ್ದು ಮಾತೇನಿದೆ ಅದು ನಾಟಕೀಯ ಅಂತ ಅನ್ಸೋದು ಈ ಒಂದು ಜಾಗದಲ್ಲೇ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಅಶ್ವಿನಿ ಅವರು ಮತ್ತಿಲ್ಲಿ ರಘು ಅವರು ಯಾವಾಗ ಜಗಳ ಆಡಿದ್ರು ಹೋಗೆ ಅಂತ ರಘು ಅವರು ಕೂಡ ಇಲ್ಲಿ ಬೈದಿದ್ರು. ಅಶ್ವಿನಿ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಅವರು ಕೂಡ ಬೈದಿದ್ರು. ಆದರೆ ಇಲ್ಲಿ ನೋಡಿ ಯಾವ ರೀತಿ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು, ಇವರೇನೋ ಅದನ್ನ ಕೇಳ್ಬಿಟ್ರಂತೆ. ಆದರೆ ಹಿಂದಿನ ಟಾಸ್ಕಲ್ಲಿ ಏನಾಗಿತ್ತು ಅಂದರೆ ಧನುಷ್ ಕ್ಯಾಪ್ಟನ್ ಆಗ್ಬೇಕಪ್ಪ ಅಂತಂದ್ಬಿಟ್ಟು ಕಾವ್ಯ ಅವ್ರ ಹತ್ರ, ಸ್ಪಂದನ ಅವ್ರ ಹತ್ರ ಇವರೇ ಅವ್ರ ಬಾಯಲ್ಲಿ ಹೇಳಿರ್ತಾರೆ ಎಫರ್ಟ್ ಹಾಕಿದ್ದಾರೆ. ಅಶ್ವಿನಿ ಅವರಂತೂ ಏನೂ ಎಫರ್ಟ್ ಹಾಕಿಲ್ಲ, ಏನು ಕಾಣಿಸ್ಲೇ ಇಲ್ಲ ಅಂತಂದ್ಬಿಟ್ಟು ಸ್ವತಃ ಅವ್ರ ಬಾಯಲ್ಲೇ ಇಲ್ಲಿ ಹೇಳಿದ್ದಾರೆ ರಘು ಅವರೇ. ಆದರೆ ಇಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತಂದರೆ ಏನೋ ಒಂದು ಮಿಸ್ಟೇಕ್ ಆಯ್ತಂತೆ. ಅವ್ರೇನು ಬೇಕು ಅಂತ ಮಿಸ್ಟೇಕ್ ಮಾಡಿದ್ರ? ಇಲ್ಲಿ ಧನುಷ್ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲದೆ ಆಯಿತು ಅಂತಂದ್ಬಿಟ್ಟು. ಉಸ್ತುವಾರಿಯಾಗಿ ಇಲ್ಲಿ ರಾಶಿಕ್ ಅವರಿದ್ರು, ಅವ್ರಿಗೂ ಕೂಡ ಸರಿಯಾಗಿ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಎಲ್ರದ್ದು ಕೂಡ ತಪ್ಪಿದ್ದಾಗ ಅವ್ರು ಏನು ಮಾಡೋಕ್ಕಾಗುತ್ತೆ? ಬೇಕು ಅಂತ ತಪ್ಪು ಮಾಡಿದರೆ ಹೌದು ಇಲ್ಲಿ ಧನುಷ್ ಅವ್ರನ್ನ ಹೊರಗಡೆ ಇಡೋದ್ರಲ್ಲಿ ಅರ್ಥ ಇದೆ. ಆದರೆ ಅಶ್ವಿನಿ ಅವರೇ ಆಗಬೇಕು ಅಂತ ಯಾಕೆ ಹೇಳ್ತಾರೆ? ಬಟ್ ಎಫರ್ಟ್ ಎಲ್ಲ ಇಲ್ಲಿ ಧನುಷ್ ಅವ್ರು ಚೆನ್ನಾಗಿ ಹಾಕಿದ್ರು ಅಂತ ಹೇಳೋದಂತೆ, ಇಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡೋದಂತೆ. ಅದಕ್ಕೆ ಹೇಳಲ್ವಾ ಕೆಲವೊಬ್ರದ್ದು ಒಂದು ಗೆಲ್ಲೋ ಚಾನ್ಸಸ್ ಏನಿರುತ್ತೆ ಆ ಒಂದು ಚಾನ್ಸ್ ಕಮ್ಮಿ ಆಗ್ತಾ ಬರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಥರ ಒಂದು ವಿಚಾರಗಳು ಮಾತಾಡಿದಾಗೇ ಆ ಥರ ಅನ್ಸೋದು. ನೆಕ್ಸ್ಟ್ ಇಲ್ಲಿ ಧ್ರುವಂತವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರನ್ನ ತಗೊತಾರೆ. ಇದು ಎಕ್ಸ್ಪೆಕ್ಟೆಡ್ ಬಿಡಿ. ಆಲ್ಮೋಸ್ಟು ಇಲ್ಲಿ ಧ್ರುವಂತವರು ಜಾಸ್ತಿ ಬಕೆಟ್ ಹಿಡಿತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ ಆಯಿತು. ಆಲ್ಮೋಸ್ಟು ರಕ್ಷಿತಾ ಅವರು ಇಲ್ಲಿ ಧನುವ್ರಿಗೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ರ ಥರ ಆಗಲಿಲ್ಲ. ಅವ್ರು ಬಂದುಬಿಟ್ಟು ಅಶ್ವಿನಿ ಅವ್ರಿಗೆ ಹಾಕಿದ್ರು. ಇನ್ನಿಲ್ಲಿ ಕಾವ್ಯ ಅವ್ರು ಬಂದುಬಿಟ್ಟು ಧನುಷ್ ಅವ್ರಿಗೆ ಹಾಕಿದ್ರು. ಯಾಕಂದರೆ ಅದು ಎಕ್ಸ್ಪೆಕ್ಟೆಡ್, ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಅವರು ಏನೊಂದು ರೀಸನ್ ಕೊಟ್ಟರು, ಕರೆಕ್ಟ್ ಆದ ರೀಸನ್ ಕೊಟ್ಟರು. ಅವರೊಂದು
ಕ್ಯಾಪ್ಟನ್ ಅಂತ ಬಂದಾಗೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಹಿಂದೆ ಅಂತ ಕೂಡ ಹೇಳಿದ್ರು. ಮತ್ತು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಮತ್ತು ರಿಸಲ್ಟು ಕೂಡ ಬಂದಿದೆಯಲ್ವಾ, ಅದಕ್ಕೆ ಇಲ್ಲಿ ಕಾವ್ಯರು ಕೊಟ್ಟಿದ್ದೇನೋ ರೀಸನ್ ಕರೆಕ್ಟ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಆ ವೀಕಲ್ಲಿ ಏನಾಗಿದೆ, ಇಲ್ಲಿ ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ತಪ್ಪಿತ್ತು, ಇಲ್ಲಿ ಧನುಷ್ ಅವರು ಕೂಡ ಬೇಕು ಅಂತೇನೋ ತಪ್ಪು ಮಾಡಿಲ್ಲ ಅಂತ ಇಲ್ಲಿ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು. ಅದು ಇನ್ನೊಂದೇನಪ್ಪ ಅಂತಂದರೆ ಕೆಲವೊಬ್ರಿಗೆ ಅನ್ನಿಸ್ಬೋದು ಕಾವ್ಯ ಅವರು ಬೇಕು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿಯವ್ರಿಗೆ ಹಾಕಲ್ಲ ಅಂತಂದ್ಬಿಟ್ಟು. ಅದು ಎರಡೂ ಕೂಡ ಎಕ್ಸ್ಪೆಕ್ಟೆಡೇ, ಅದೇ ರೀತಿ ಇಲ್ಲಿ ಆಯಿತು. ಆದರೆ ಅಶ್ವಿನಿ ಅವ್ರಿಗಿಂತ ಧನುಷ್ ಅವ್ರು ಬೆಟರ್ ಆಗಿ ಆಡಿದ್ರಲ್ವಾ, ಯಾಕಂದರೆ ಆ ಗೇಮಲ್ಲಿ ಗೆದ್ದಿದ್ರು. ಎಲ್ಲ ಒಂದು ಕಡೆ ಇಲ್ಲಿ ರಾಶಿಕ್ ಅವ್ರು ಏನಾದರೂ ಪಾಸ್ ಕೊಟ್ಟಿದ್ರೆ ಆ ಗೇಮ್ನ ಕಂಪ್ಲೀಟ್ ಮಾಡ್ತಿದ್ರು ಅವರು. ಅಂದರೆ ಇನ್ನೊಂದು 4-5 ಸೆಕೆಂಡು ಮತ್ತೆ ಪಾಸ್ ಕೊಟ್ಟಿದ್ರು. ಅಂದರೆ 4-5 ಸತಿ 10 ಸೆಕೆಂಡ್ ಮಾತ್ರ ಇಲ್ಲಿ ಪಾಸ್ ಕೊಡೋಂಗೆ ಇತ್ತಂತೆ. ಒಂದು 4-5 ಸತಿ ಇಲ್ಲಿ ಪಾಸ್ ಆಗಿದ್ರು ಕೂಡ ಅದನ್ನು ಆ ಗೇಮ್ನ ಕಂಪ್ಲೀಟ್ ಮಾಡ್ತಿದ್ರು. ಅಶ್ವಿನಿ ಅವರು ಕಂಪ್ಲೀಟೇ ಮಾಡಲಿಲ್ವಲ್ಲ ಗೇಮ್ನ. ಅಟ್ಲೀಸ್ಟ್ ಇವ್ರು ಏನಾದರೂ ಮಾಡಿ ಗೇಮ್ ಅಂತೂ ಕಂಪ್ಲೀಟ್ ಮಾಡಿದ್ರು. ಮಿಸ್ಟೇಕ್ ಆಯಿತೋ ಏನಾಯಿತೋ ಒಟ್ಟು ಗೇಮ್ ಕಂಪ್ಲೀಟ್ ಮಾಡಿದ್ರಲ್ವಾ. ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವ್ರು ಬರ್ತಾರೆ, ಅವರು ಕೂಡ ಅದೇ ಹೇಳ್ತಾರೆ, ತಪ್ಪು ನನ್ನ ಕಡೆಯಿಂದ ಇಲ್ಲಿ ಆಗಿದೆ. ಒಂದು ವೇಳೆ ನಾನೇನಾದರೂ ಅಲ್ಲಿ ಪಾಸ್ ಅಂತ ಕೊಟ್ಟಿದ್ರೆ ಅವರು ಕಂಪ್ಲೀಟ್ ಮಾಡ್ತಿದ್ರು ಅಂತ ಬಿಟ್ಟು. ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಯೋಚನೆ ಮಾಡಬೇಕು ಅಂತಂದರೆ ರಾಶಿಕ್ ಅವ್ರು ಹೇಳಿದ್ದು ನಿಜವಾಗ್ಲೂ ಕೂಡ ಕರೆಕ್ಟ್ ಆಗಿತ್ತು. ಅವ್ರ ಕಡೆಯಿಂದನೂ ಕೂಡ ಇಲ್ಲಿ ತಪ್ಪಾಗಿತ್ತಲ್ವಾ. ಹೌದು, ಅದಕ್ಕೋಸ್ಕರನೇ ಇಲ್ಲಿ ಅವ್ರು ಹೇಳಿದ್ರು. ಧನುಷ್ ಅವ್ರದ್ದು ಕೂಡ ನಾನೇನಾದರೂ ಆ ಥರ ಅವ್ರು ತಪ್ಪು ಮಾಡಿದಾಗೆ ನಾನು ಹೇಳಿದರೆ ಖಂಡಿತವಾಗ್ಲೂ ಆ ಥರ ಆಗ್ತಿರ್ಲಿಲ್ಲ, ಅವರು ಆ ಗೇಮ್ನ ಕಂಪ್ಲೀಟ್ ಮಾಡ್ತಿದ್ರು ಅಂತಂದ್ಬಿಟ್ಟು ಅವ್ರು ಕರೆಕ್ಟ್ ಆದ ಒಂದು ರೀಸನ್ನೇ ಕೊಟ್ಟರು. ಸ್ಪಂದನ ಅವರಂತೂ ಇಲ್ಲಿ ಎಕ್ಸ್ಪೆಕ್ಟೆಡ್ ಬಿಡಿ, ಯಾಕಂತಂದರೆ ಅವರು ಕೂಡ ರೀಸನ್ ಏನು ಕೊಟ್ಟರು ಕರೆಕ್ಟಾಗೇ ಇತ್ತು. ಅವರು ಕೂಡ ಧನುಷ್ ಅವ್ರ ಹೆಸರನ್ನ ತಗೊಂಡ್ರು. ಇಲ್ಲಿ ಗಿಲ್ಲಿಯವರು ಕೂಡ ಧನುಷ್ ಅವ್ರ ಹೆಸರನ್ನ ತಗೊಂಡ್ರು, ಅವ್ರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದ್ರು. ಅದು ಕರೆಕ್ಟೇ. ಇಲ್ಲಿ ಅಶ್ವಿನರು ಚೆನ್ನಾಗಿ ಗೊತ್ತಿತ್ತು, ಗಿಲ್ಲಿಯವರಂತೂ ಅವ್ರಿಗೆ ಓಟ್ ಹಾಕಲ್ಲ, ಕಾವ್ಯವರು ಅಷ್ಟೇ, ಮತ್ತು ಇಲ್ಲಿ ಸ್ಪಂದನ ಅವರು ಅಷ್ಟೇ, ಮತ್ತು ರಾಶಿ ಗೌರ್ಮೆಂಟ್ ಸ್ವಲ್ಪ ಆಫ್ ಇತ್ತು, ಬಟ್ ಅವರು ಧನುಷ್ ಅವ್ರಿಗೆ ಹಾಕಿದ್ರು. ನಿಜ ಹೇಳಬೇಕು ಅಂತಂದರೆ ಈ ವೀಕ್ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಗೇಮಲ್ಲೂ ಕೂಡ ಧನುಷ್ ಅವರು ತುಂಬಾ ಎಫರ್ಟ್ ಹಾಕೊಂಡು ಆಡ್ಕೊಂಡು ಬಂದಿದ್ರು. ಬಟ್ ಈ ಒಂದು ಗೇಮಲ್ಲಿ ಮಿಸ್ಟೇಕ್ ಆಗಿದೆ ಹೌದು, ಬಟ್ ಗೇಮ್ನೇ ಇನ್ನೊಂದ್ಸತಿ ಆಡಿಸಿದ್ರು ಕೂಡ ಪರವಾಗಿರ್ತಿರ್ಲಿಲ್ಲ. ಆದರೆ ಮನೆಯವ್ರ ಮೇಲೆ ಡಿಸಿಷನ್ ಬಿಟ್ಟಿದ್ದಕ್ಕೆ ಈ ರೀತಿಯಾಗಿ ಹೇಳಿದ್ರು. ಅರೆ ಒಬ್ಬೊಬ್ರಿಗೊಂದೊಂದು ಅನಿಸಿಕೆ ಅಂತ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ನೋಡಿ, ಇದೆಲ್ಲ ಆಗಿದ ತಕ್ಷಣ ಬಿಗ್ ಬಾಸ್ ಹೇಳ್ತಾರೆ ಫೈನಲಿಸ್ಟ್ ಆದ್ರಿ, ಮತ್ತು ಇಲ್ಲಿ ಕ್ಯಾಪ್ಟನ್ ಕೂಡ ಆದ್ರಿ, ಬಿಗ್ ಬಾಸ್ ಮನೆಯ ಕಟ್ಟಕಡೆಯ ಕ್ಯಾಪ್ಟನ್ ಅಂತ ಹೇಳಿದಾಗ ಯಾವ ರೀತಿಯವರು ಇದು ಮಾಡಿದ್ರು ಅಂದರೆ ಧನುಷ್ ಅವ್ರು ಆ್ಯಕ್ಚುಲಿಯಾಗಿ ಹೋಗಲೇಬಾರ್ದಿತ್ತು ಅವ್ರ ಹತ್ರ. ಪರವಾಗಿಲ್ಲ ಮೇಡಮ್ ಅಂತ ಮಾತಾಡೋಕ್ಕೆ ಏನು ಹೋದ್ರೋ ಇಲ್ಲಿ ಅದನ್ನು ಮಾಡಲೇಬಾರ್ದಿತ್ತು. ಅಂದರೆ ಸೆಕೆಂಡ್ ಕೊಡೋಕೆ ಹೋಗ್ತಾರೆ, ಬಟ್ ಅಶ್ವಿನಿ ಅವರೇ ಇಲ್ಲ ಬಿಡು ಅಂತ ಹೇಳ್ತಾರೆ. ಮನಸ್ಸಾಕ್ಷಿ ಅನ್ನೋದು ಇದ್ದರೆ ನೀನು ಖಂಡಿತವಾಗ್ಲೂ ಇದನ್ನು ಬಿಟ್ಕೊಡ್ತಿದ್ದೆ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಧನುಷ್ ಅವ್ರಿಗೆ ಮನಸ್ಸಾಕ್ಷಿನೇ ಇಲ್ವಂತೆ. ಇದನ್ನು ಅಶ್ವಿನಿ ಅವರೇ ಇಲ್ಲಿ ನಿಜವಾಗ್ಲೂ ಕೂಡ ಅವರೇ ಕೇಳ್ಕೋಬೇಕು. ಏನಕ್ಕೆ ಅಂತಂದ್ಬಿಟ್ಟು ಈ ಒಂದು ಪದಾನ ನಾನು ಹೇಳ್ತೀನಿ ಕೇಳಿ. ಮನಸ್ಸಾಕ್ಷಿ ಅನ್ನೋದಿದ್ದರೆ ನೀನು ನಿನ್ನನ್ನೇ ಕೇಳ್ಕೊ, ಇದು ಸರಿನಾ ನೀನು ಕ್ಯಾಪ್ಟನ್ ಆಗಿದ್ದು ಅಂತಬಿಟ್ಟು. ಅಟ್ಲೀಸ್ಟ್ ಅವರು ಇಲ್ಲಿ ಗೇಮ್ ಆದರೂ ಆಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಶ್ವಿನಿ ಅವ್ರು ಹೇಗೆ ಬಂದಿದ್ದು ಅಂದರೆ ಕ್ಯಾಪ್ಟನ್ಸಿ ರೇಸ್ಗೆ ಹೇಗೆ ಆಯ್ಕೆ ಆಗಿದ್ದು ಹೇಳಿ, ಅವರು ಅಸಮರ್ಥರು ಅಂತಂದ್ಬಿಟ್ಟು ಗಿಲ್ಲಿಯವರು ಆಯ್ಕೆ ಮಾಡಿದಕ್ಕೆ ತಾನೇ ಆಗಿದ್ದು. ಇಲ್ಲಿ ಗಿಲ್ಲಿಯವರು ಬೇರೆ ಯಾರಾದರೂ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ರೆ, ಅಂದರೆ ಇವನ್ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು, ಇಲ್ಲಿ ರಕ್ಷಿತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರೆ, ಇಲ್ಲ ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಇವ್ರು ಹೇಗೆ ಬರ್ತಿದ್ರು ಕ್ಯಾಪ್ಟನ್ಸಿ ರೇಸ್ಗೆ ಬರ್ತಿರ್ಲಿಲ್ಲ. ಡೈರೆಕ್ಟ್ ಕ್ಯಾಪ್ಟನ್ಸಿ ರೇಸ್ ಬಂದಿದ್ದೇ ಅವರು ಗಿಲ್ಲಿಯವರಿಂದ. ಆದರೆ ಇವಾಗ ನೋಡಿದ್ರೆ ಇನ್ನು ಮನಸ್ಸಾಕ್ಷಿನೇ ಇಲ್ಲ ಅಂತಂದ್ಬಿಟ್ಟು ನೀನು ಮನಸ್ಸಿಗೆ ನೀನೇ ಕೇಳ್ಕೊ, ನೀನು ಮಾಡಿ ಸರಿನಾ ಹಾಗೆ ಹೀಗೆ ಅಂತಂದ್ಬಿಟ್ಟು ಕೇಳ್ತಾರೆ. ನೀವೇಳಿ ವೀಕ್ಷಕರೇ, ಇಲ್ಲಿ ಯಾರ್ದು ಸರಿ ಇದೆ ಮತ್ತು ಇಲ್ಲಿ ಯಾರ್ದು ತಪ್ಪಿದೆ ಅಂತಂದ್ಬಿಟ್ಟು. ಆದರೆ ಕಾವ್ಯವರ ಕಡೆ ಕುತ್ಕೊಂಡು ಹೇಳ್ತಾರೆ, ಇವಾಗ ಧನು ಕೂಡ ಕೇಳಬೇಕಲ್ವಾ, ಅಟ್ಲೀಸ್ಟ್ ನಾನಾದರೂ ಇಲ್ಲಿ ಅದು ಮುಗಿಸಿದ್ದೀನಿ ಗೇಮ್ನ, ನೀವಿಲ್ಲಿ ಗೇಮ್ನೇ ಮುಗಿಸಿಲ್ಲ, ನೀವು ಹೇಗೆ ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ನಿಮಗೂ ಕೂಡ ಮನಸ್ಸಾಕ್ಷಿ ಇಲ್ವಾ ಅಂತ ಅಂದ್ಬಿಟ್ಟು ಧನುಷ್ ಅವ್ರು ಕೇಳಬೇಕಿತ್ತು ಅಂತ ಕಾವ್ಯ ಅವ್ರು ಹೇಳಿದ್ರು. ಅದೇ ಹೇಳಲ್ವಾ, ಕೆಲವೊಂದು ಪಾಯಿಂಟ್ಗಳು ಎಲ್ಲಿ ಇಷ್ಟ ಆಗುತ್ತೆ ಅಂತಂದರೆ ಈ ಥರ ಕೇಳಿದಾಗೆ. ಧನುಷ್ ಅವ್ರಿಗೆ ಈ ಒಂದು ಪಾಯಿಂಟ್ ಹೊಳಿಲಿಲ್ಲ, ಬಟ್ ಕಾವ್ಯ ಅವ್ರಿಗೆ ಹೊಳಿತು. ಅಲ್ಲೇ ಇಲ್ಲಿ ಹೇಳ್ತಾರೆ, ರಾಶಿಕ್ ಅವ್ರಿಗೂ ಹೇಳ್ತಾರೆ, ಸ್ಪಂದನ ಅವ್ರ ಹತ್ರನೂ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಕಾವ್ಯ ಅವ್ರು ಹೇಳ್ತಿರೋದು ಕೂಡ ಕರೆಕ್ಟ್ ಅಲ್ವಾ, ಅವರು ಗೇಮ್ನೇ ಮುಗಿಸಿಲ್ಲ, ಅಟ್ಲೀಸ್ಟ್ ಧನುಷ್ ಅವ್ರು ಗೇಮ್ನಾದರೂ ಮುಗಿಸಿದಾರಲ್ವಾ, ಇವ್ರಿಗೆ ಎಲ್ಲಿ ಮನಸ್ಸಾಕ್ಷಿ ಇದ್ದಂಗೆ ಆಯಿತು. ಒಟ್ಟಿನಲ್ಲಿ ಕೊನೆಗೆ ಅಶ್ವಿನಿ ಅವರು ಎಲ್ಲ ಏನು ಮಾತಾಡ್ತಾರೆ ಧನುಷ್ ಅವ್ರು ಒಪ್ಕೊಂಡ್ಬಿಡ್ತಾರೆ, ಇಲ್ಲ ಅಶ್ವಿನಿ ಅವ್ರು ಮಾತಾಡಿದ್ದೆ ಕರೆಕ್ಟು ಅಂತಂದ್ಬಿಟ್ಟು. ಎಲ್ರಿಗೂ ಹಾಗೆ ಅನಿಸುತ್ತೆ. ಯಾಕೆ ಅಶ್ವಿನಿ ಅವರು ಈ ಥರ ಅಳೋದು ಕರೆಯೋದು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಎಂಥವ್ರಿಗೆ ಆದರೂ ಮನ್ಸು ನೋವಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಮ್ಯಾನಿಪ್ಯುಲೇಟ್ ಮಾಡ್ತಾರಲ್ಲ ಸಖತ್ತಾಗಿ ಮಾಡ್ತಾರೆ. ಯಾಕಂದರೆ ಅಳೋದು ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ, ಅಷ್ಟೊಂದು ಅಳೋ ನೆಸೆಸಿಟಿನೇ ಇಲ್ಲ ಧನುಷ್ ಅವ್ರ ಮುಂದೆ. ಸುಮ್ಮನೆ ಅಳೋದು ಮಾಡೋದು ಕರೆಯೋದು ಮಾಡೋದ್ರಲ್ಲ, ಏನೋ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ನಿಮಗೇನು ಅನಿಸ್ತು ವೀಕ್ಷಕರೇ, ಇಲ್ಲಿ ಧನುಷ್ ಅವ್ರ ಕ್ಯಾಪ್ಟನ್ ಆಗಿದ್ದು ಒಳ್ಳೇದಾಯ್ತಾ, ಇಲ್ಲ ಅಂತಂದರೆ ಅಶ್ವಿನಿ ಅವ್ರು ಆಗಬೇಕಿತ್ತ? ಈ ಒಂದು ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಇದಾಗಿದ ತಕ್ಷಣ ನೋಡಿ ಒಂದು ಅದೇ ಪ್ರಮೋಷನ್ ವಿಡಿಯೋಲಿ ಬಂದಿತ್ತು, ಚಿನ್ನನ ಸೇವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದರಲ್ಲಿ ಗೆಲ್ಲೋದು ಅಶ್ವಿನಿ ಅವ್ರಿಗೆ ಹೇಳ್ತಾರೆ. ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ರು. ಹೌದು, 10-15 ವರ್ಷದಿಂದ ಅಲ್ಲೇ ಚಿನ್ನ ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅದೇ ಲಕ್ಕಿ ಅಂತಾರಲ್ಲ, ಲಕ್ಕಿ ಡೀಪಲ್ಲಿ ಎತ್ತೋ ಥರ ಇಲ್ಲಿ ಎತ್ತೋದು. ಎಲ್ಲರೂ ಕೂಡ ಆ ಒಂದು ಕಾಯಿನ್ನ ಹಾಕಿದ್ರು, ಎಲ್ಲ ಸ್ಪರ್ಧಿಗಳು ಕೂಡ. ಇಲ್ಲಿ ಕ್ಯಾಪ್ಟನ್ ಆಗಿರೋ ಧನುಷ್ ಅವರಲ್ಲೂ ಅದಕ್ಕೆ ಬಂದ್ಬಿಟ್ಟು ಎತ್ತುತ್ತಾರೆ. ಇಲ್ಲಿ ಅಶ್ವಿನಿ ಅವ್ರ ಹೆಸರು ಬರುತ್ತೆ, ಇಲ್ಲಿ ಅಶ್ವಿನಿ ಅವ್ರು ವಿನ್ ಆಗ್ತಾರೆ. ಇದೆಲ್ಲ ಆದಮೇಲೆ ಉತ್ತಮ ಮತ್ತು ಕಳಪೆ. ಯಾವಾಗಲೂ ಕೂಡ ಇಲ್ಲಿ ಈ ಉತ್ತಮ ಕಳಪೆ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು,
ಒಂದು ರೀಸನ್ ಅಂತ ಇರುತ್ತಲ್ವಾ, ಕೆಲವೊಬ್ರು ಜೆನ್ಯೂನ್ ಆದ ರೀಸನ್ ಕೊಡ್ತಾರೆ, ಇನ್ನು ಕೆಲವೊಬ್ರು ಸಿಲ್ಲಿಯಾದ ರೀಸನ್ಗಳು ಇಲ್ಲಿ ಕೊಡ್ತಾ ಬರ್ತಾರೆ. ಕೆಲವೊಬ್ರಿಗೆ ರೀಸನ್ ಕೊಡೋಕೆ ಬರಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಏನೋ ವಿಚಾರನ ಯಾವುದಕ್ಕೋ ಲಿಂಕ್ ಮಾಡ್ಕೊಂಡ್ಬಿಡೋದು, ಏನೋ ಒಂದು ಚಟುವಟಿಕೆ ಮಾಡ್ತಿದ್ದಾರೆ, ಒಟ್ಟಿನಲ್ಲಿ ಬಾಯಿಗೆ ಬಂದಿದ್ದು ಹೆಸರು ಹೇಳ್ಬಿಡೋಣ ಅಂತ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿತ್ತು. ಫಸ್ಟ್ ಇಲ್ಲಿ ರಘು ಅವ್ರು ಬರ್ತಾರೆ, ಧನುಷ್ ಅವ್ರಿಗೆ ಉತ್ತಮ ಅಂತ ಹೇಳ್ತಾರೆ, ಗಿಲ್ಲಿ ಅವ್ರಿಗೆ ಕಳಪೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ನಲ್ಲಿ ರಘು ಅವರಂತೂ ಇಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಕೂಡ ಹೇಳಿದ್ರು, ಅಂದರೆ ರಕ್ಷಿತ್ ಅವ್ರ ಹತ್ರ ಮಾತಾಡ್ತಾರೆ, ಈ ಉತ್ತಮ ಕಳಪೆ ಎಲ್ಲ ಮುಗಿದು ಆದ್ಮೇಲೆ ಮಾತಾಡೋದು. ಇಲ್ಲಿ ರಘು ಒಂದು ನನ್ನನ್ನು ನಾಮಿನೇಟ್ ಮಾಡ್ತಾನೆ, ಇಲ್ಲ ಅಂತಂದ್ರೆ ಕಳಪೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಂತ ಅಂದ್ಬಿಟ್ಟು ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು, ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇರ್ಲಿಲ್ವಲ್ಲ, ಅದಕ್ಕೆ ಇಲ್ಲಿ ಕಳಪೆ ಕೊಡೋ ಚಾನ್ಸ್ ಇತ್ತಲ್ವಾ ರಘು ಅವರು, ಅದಕ್ಕೆ ಇಲ್ಲಿ ಕಳಪೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಕೊಟ್ಟರು. ಒಟ್ಟಿನಲ್ಲಿ ಗಿಲ್ಲಿ ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದಾರೆ ರಘು ಅವ್ರನ್ನ. ಸ್ವಲ್ಪ ಇಲ್ಲಿ ಗಿಲ್ಲಿ ಅವರು ರಘು ಅವರಿಂದ ದೂರ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಘು ಅವ್ರು ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ರತಿ ಸತಿನೂ ಕೂಡ ನಾಮಿನೇಷನ್ ವಿಚಾರ ಇಲ್ಲ ಕಳಪೆ ಅಂತ ಬಂದಾಗ ಗಿಲ್ಲಿಯವ್ರಿಗೆ ಕೊಟ್ಟಿರೋದು ಆಲ್ಮೋಸ್ಟ್ ಆಗಿ. ಇಲ್ಲಿ ಗಿಲ್ಲಿಯವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರು, ಪುಣ್ಯಕ್ಕೆ ಇವಾಗಾದರೂ ಅಬ್ಸರ್ವ್ ಮಾಡಿದಾರಲ್ಲ, ಅದು ಕರೆಕ್ಟು ಅಂತ ಅನ್ಕೋಬೇಕು. ಧನುಷ್ ಅವ್ರಿಗೆ ಉತ್ತಮ ಕೊಟ್ಟರಲ್ಲ, ಅದು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಧನುಷ್ ಅವರು. ನೋಡಿ ಇಲ್ಲಿ ಉತ್ತಮ ಬಂದ್ಬಿಟ್ಟು ಧನುಷ್ ಅವ್ರ ಹೆಸರು ಹೇಳ್ತಾರೆ, ಆದ್ರೆ ಅಲ್ಲಿ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಒಂದೊಂದು ಕಡೆ ಒಬ್ಬೊಬ್ಬರನ್ನ ಇಲ್ಲಿ ಮಾಡಬೇಕು, ಅಶ್ವಿನಿ ಅವ್ರಿಗೆ ಉತ್ತಮ ಅಂತ ಕೊಡಬೇಕಿತ್ತು. ಆದರೆ ಅವ್ರ ಮೈಂಡಲ್ಲೂ ಕೂಡ ಇಲ್ಲಿ ಚೆನ್ನಾಗಿ ಗೊತ್ತಿದೆ, ಧನುಷ್ ಅವರು ತುಂಬಾ ಇಲ್ಲಿ ಎಫರ್ಟ್ ಹಾಕಿದ್ದಾರೆ, ತುಂಬಾ ಪರಿಶ್ರಮ ಇದೆ ಅವ್ರದ್ದು ಇಲ್ಲಿವರೆಗೂ ಬರಕ್ಕೆ ಅಂತ ಅಂದ್ಬಿಟ್ಟು. ಈ ವಾರ ಪೂರ್ತಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಟಾಸ್ಕ್ ಅನ್ನೋ ವಿಚಾರದಲ್ಲಿ ಧನುಷ್ ಅವರು. ಆದ್ರೆ ಅಶ್ವಿನಿ ಅವ್ರಿಗೆ ಇಲ್ಲಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ರಲ್ಲ, ಈ ಒಂದು ಡಿಸಿಷನ್ ಅಂದ್ರೆ ಒಂದೊಂದು ಕಡೆ ಇಲ್ಲಿ ಒಂದೊಂದು ಹೆಸರನ್ನ ಹೇಳ್ತಿದ್ದಾರೆ. ರಘು ಅವ್ರಿಗೆ ಒಂದು ಕ್ಲಾರಿಟಿ ಅನ್ನೋದಿಲ್ಲ, ಅದರಲ್ಲಿ ಹೋಗಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಇಲ್ಲ ನೀನು ಸರಿಯಾಗಿ ಮಾತಾಡ್ಲಿಲ್ಲ ಅಶ್ವಿನಿ ಅವ್ರ ಹತ್ರ, ನೀನು ಕ್ಯಾಪ್ಟನ್ ಆಗಿದೆ, ಆಸ್ ಎ ಕ್ಯಾಪ್ಟನ್ ಆಗಿ ನೀನು ಜಗಳನ ನಿಲ್ಲಿಸಬೇಕು, ನೀನೇ ಇಲ್ಲಿ ಜಗಳ ಆಡ್ತಿದ್ದೆ ಅಂತ ಬಿಟ್ಟು. ಅವ್ರು ಕ್ಯಾಪ್ಟನ್ ಆದಾಗ ಇಲ್ಲಿ ಅಶ್ವಿನಿ ಅವ್ರ ಜೊತೆ ಅವರು ಕೂಡ ಜಗಳ ಆಡಿದ್ರಲ್ವಾ, ಇದೇ ತರ ಏಕವಚನ ಪದಗಳು ಇಲ್ಲಿ ಬಂದಿತ್ತಲ್ವಾ. ಒಟ್ನಲ್ಲಿ ಅವ್ರು ಕ್ಯಾಪ್ಟನ್ ಆದಾಗ ಅಂದ್ರೆ ರಘು ಅವ್ರ ಕ್ಯಾಪ್ಟನ್ ಆದಾಗ ಅವ್ರು ಏನೇ ಮಾಡಿದ್ರು ಕೂಡ ಕರೆಕ್ಟು. ಇಲ್ಲಿ ಗಿಲ್ಲಿಯವ್ರ ಕ್ಯಾಪ್ಟನ್ ಆದಾಗ ಆ ಒಂದು ಜಗಳ ತಡಿಬೇಕಿತ್ತು ಅಂತ ಇಲ್ಲಿ ಹೇಳ್ತಾರೆ. ಅಶ್ವಿನಿಯವರು ಜಗಳ ನಿಲ್ಸಕ್ಕೆ ಯಾವುದೇ ಕಾರಣಕ್ಕೂ ನೋಡೋದೇ ಇಲ್ಲ, ಏನಾದರೂ ಸ್ವಲ್ಪ ಇಲ್ಲಿ ಸಿಕ್ತು ಅಂದ್ರೆ ಸಾಕು ಅದನ್ನ ಇನ್ನೂ ಜಾಸ್ತಿ ಅತಿರೇಕಕ್ಕೆ ತೊಗೊಂಡೋಗ್ಬಿಡ್ತಾರಲ್ವ, ಆ ರೀತಿ ಇಲ್ಲಿ ಮಾಡ್ತಾರೆ. ಒಟ್ಟಿನಲ್ಲಿ ರಘು ಅವ್ರಿಗಂತೂ ಒಂದು ಕ್ಲಾರಿಟಿ ಅಂತೂ ಇಲ್ಲಿ ಇಲ್ಲ, ಯಾರಿಗೆ ಉತ್ತಮ ಕೊಡಬೇಕು, ಯಾರಿಗೆ ಕಳಪೆ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು. ಉತ್ತಮ ಅಂತ ಬಂದ್ರೆ ಇಲ್ಲಿ ಧನುಷ್ ಅವ್ರು ಉತ್ತಮ ಆಗ್ತಾರಂತೆ, ಕ್ಯಾಪ್ಟನ್ ಯಾರಾಗಬೇಕು ಅಂತ ಕೇಳಿದ್ರೆ ಅಶ್ವಿನಿ ಅವ್ರು ಆಗಬೇಕು ಅಂತ ಇಲ್ಲಿ ಹೇಳ್ತಾರಂತೆ. ನಿಮಗೇನು ಅನಿಸುತ್ತೆ ವೀಕ್ಷಕರೇ, ರಘು ಅವ್ರು ಕೊಟ್ಟಿದ್ದು ರೀಸನ್ ಕರೆಕ್ಟ್ ಆಗಿತ್ತಾ ಅಂದ್ರೆ ಕ್ಯಾಪ್ಟನ್ ಸೀರೀಸ್ ಅಲ್ಲಿ ಮತ್ತಿಲ್ಲಿ ಉತ್ತಮ ಅನ್ನೋದ್ರಲ್ಲಿ, ಅಂದ್ರೆ ಅಲ್ಲಿ ಪ್ಯಾಚ್ ಅಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಈ ತರ ಮಾಡಿದಾಗ. ಅಂದ್ರೆ ಶುಗರ್ ಕೋಟೆಡ್ ಮಾತುಗಳು ಅಂತ ಹೇಳ್ತಾರಲ್ಲ, ರಘು ಅವರು ಸ್ವಲ್ಪ ಶುಗರ್ ಕೋಟೆಡ್ ಮಾಡಿದ್ರು ಅಂತ ಅನ್ಕೊಂತೀನಿ ಧನುಷ್ ಅವ್ರ ವಿಚಾರದಲ್ಲಿ, ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ವಿಚಾರದಲ್ಲಿ. ಗಿಲ್ಲಿ ಅವ್ರ ವಿಚಾರದಲ್ಲಂತೂ ಇಲ್ಲಿ ಕೇಳೋದೇ ಬೇಕಾಗಿಲ್ಲ, ಯಾವಾಗಲೂ ಕೂಡ ಏನೇ ಮಾಡಿದ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರದ್ದು ತಪ್ಪು ಅಂತ ರಘು ಅವ್ರು ಹೇಳ್ತಾ ಬರ್ತಿದ್ರು. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ, ಧನುಷ್ ಅವ್ರಿಗೆ ಉತ್ತಮ ಕೊಡ್ತಾರೆ, ಧ್ರುವಂತ್ ಅವ್ರಿಗೆ ಕಳಪೆ ಕೊಡ್ತಾರೆ. ನೋಡಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ಇಲ್ಲಿ ರಕ್ಷಿತ್ ಅವ್ರು ಯಾವ ರೀತಿ ಇದ್ರು, ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಯಾವ ರೀತಿ ಇದ್ರು. ಆದ್ರೆ ಇಲ್ಲಿ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಇಂದ ಯಾವಾಗ ಬಂದ್ರು ಪೂರ್ತಿಯಾಗಿ ಚೇಂಜ್ ಆಗೋಯ್ತು. ಅವ್ರ ಮೇಲೆ ಇದ್ದಿದ್ದು ಒಪಿನಿಯನ್ ಎಲ್ರಿಗೂ ಕೂಡ ಇಲ್ಲಿ ಚೇಂಜ್ ಆಯ್ತು. ರಕ್ಷಿತ್ ಅವ್ರ ಮೇಲೆ ಏನೊಂದು ಒಪಿನಿಯನ್ ಇತ್ತು, ಸ್ವಲ್ಪ ನೆಗೆಟಿವ್ ಆಗಿತ್ತು ಅವ್ರ ಮೇಲೆ ಸಿಕ್ಕಾಪಟ್ಟೆ. ಆದ್ರೆ ಅವ್ರು ಹೊರಗಡೆ ಬಂದ ಮೇಲೆ ಈ ವೀಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ರಕ್ಷಿತ್ ಅವರಂತೂ. ಬಟ್ ರೀಸನ್ ಕೊಡ್ಬೇಕಾದ್ರೆ ಒಂದು ರೀಸನ್ ಕರೆಕ್ಟ್ ಆಗಿ ಕೊಡ್ತಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅನಿಸ್ತಿತ್ತು. ಬಟ್ ಇಲ್ಲೊಂದು ಏನ್ ರೀಸನ್ ಕೊಟ್ಟರು ಕರೆಕ್ಟ್ ಆಗಿ ಕೊಡ್ತಾ ಬಂದ್ರು. ಅಂದ್ರೆ ಯಾರು ಇಲ್ಲಿ ಅವ್ರದ್ದು ಏನ್ ತಪ್ಪಿದೆ ಅಂತ ಹೇಳಿದ್ರು ಆ ಒಂದು ತಪ್ಪುಗಳನ್ನ ತಿದ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಧ್ರುವಂತ್ ಅವ್ರದ್ದು ವ್ಯಕ್ತಿತ್ವ ಏನಿದೆ, ಆ ಒಂದು ವ್ಯಕ್ತಿತ್ವನೇ ಸರಿ ಇಲ್ಲ. ವ್ಯಕ್ತಿತ್ವ ಸರಿ ಇಲ್ಲ ಅಂತಂದ್ರೆ ಹೇಗ್ ಬದುಕ್ತೀರಾ ನೀವು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಇಲ್ಲಿ ಇನ್ನೊಬ್ರಿಗೆ ಅಸಹ್ಯ ಅಂತ ಹೇಳ್ತೀರಾ, ಅಸಭ್ಯ ಅಂತ ಹೇಳ್ತೀರಾ. ಫಸ್ಟ್ ಆಫ್ ಆಲ್ ನೀವ್ ಯಾರು ಇಲ್ಲಿ ಹೇಳಕ್ಕೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಇದೇ ವರ್ಡ್ನ ಬಿಗ್ ಬಾಸ್ ಮನೆಯಿಂದ ಈಚೆ ಹೇಳಿದ್ರೆ ಇದ್ರ ಕಥೆನೇ ಬೇರೆ ಇರೋದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಕೊಂತಾನೆ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಧ್ರುವಂತವ್ರಿಗೂ ಕೂಡ ಅಡಿಯಿಂದ ಮುಡಿವರೆಗೂ ಸಿಕ್ಕಾಪಟ್ಟೆ ಹತ್ಬಿಟ್ಟಿತ್ತು. ಅದಕ್ಕೆ ಎದ್ದು ನಿಂತ್ಕೊಂಡು ಸ್ವಲ್ಪ ಹತ್ರ ಕೂಡ ಇಲ್ಲಿ ಹೋಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ರಘು ಅವರು ಸೈಲೆಂಟ್ ಮಾಡಿಸ್ತಾರೆ, ಫಸ್ಟು ಮಾತಾಡು ಆ ನಂತರ ಮಿಕ್ಕಿದೆಲ್ಲ ಇಲ್ಲಿ ಮಾಡುವಂತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೋಪ ಬಂದೇ ಬರುತ್ತೆ. ಇಲ್ಲಿ ಅಸಹ್ಯವಾಗಿ ಮಾತಾಡ್ತಿದ್ಯಾ, ಅಸಭ್ಯವಾಗಿ ಮಾತಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ವಾ, ಅಸಹ್ಯವಾಗಿ ಗಿಲ್ಲಿಗೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರಲ್ವಾ, ನೀವೇನಿಲ್ಲಿ ಮಾಡ್ತಿದ್ದೀರಾ ಅಂತ ರಕ್ಷಿತ್ ಅವ್ರು ಕೇಳಿದ್ದು. ಆದ್ರೆ ಇವರು ಯಾವುದೋ ಮ್ಯಾಟ್ರನ್ನ ಇನ್ಯಾವುದಕ್ಕೋ ಇಲ್ಲಿ ಲಿಂಕ್ ಮಾಡಿಬಿಟ್ಟು ಯಾವುದೋ ಮ್ಯಾಟ್ರನ್ನ ಎಲ್ಲಿಗೋ ತೊಗೊಂಡೋಗ್ಬಿಟ್ರು ಧ್ರುವಂತವ್ರು. ಆಕ್ಚುಲ್ ಆಗಿ ನಿಮ್ಮನ್ನ ನೋಡಿದ್ರೆ ಇಲ್ಲಿ ಅಸಹ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಿಲ್ಲಿಯವ್ರಿಗೆ ಇದನ್ನ ಇವರು ಸುಮಾರು ಸತಿ ವರ್ಡ್ನ ಯೂಸ್ ಮಾಡಿದ್ರಲ್ಲ, ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಕೂಡ ಸರಿಯಾಗಿ ಕೊಟ್ಟರು. ಇಲ್ಲಿ ಬರೀ ಇಸ್ಕೋಬೇಕಷ್ಟೇ ಧ್ರುವಂತವ್ರು, ಏನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಏನಾದರೂ ಹೇಳಿದ್ರೆ ನನಗೆ ಭಾಷೆ ಪ್ರಾಬ್ಲಮ್ ಅಲ್ಲ, ನಿನಗೆ ಭಾಷೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಭಾಷೆ ಪ್ರಾಬ್ಲಮ್ ಇದ್ರೂ ಕೂಡ ಕನ್ನಡನ ಕಲಿಬೇಕು ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಕಲಿತದಾರಲ್ವ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಿಮಗೆ ಭಾಷೆ ಬರಲ್ಲ ಅದು ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಾಸ್ತಿ ಟೀಸ್ ಮಾಡೋಕ್ಕೆಲ್ಲ ಹೋಗಬಾರ್ದು. ಬಟ್ ಟೀಸ್ ಮಾಡಿದ್ರು ಕೂಡ ನೋಡಿ ಏನು ಕೊನೆಯಲ್ಲಿ ಎಂಡಿಂಗ್ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ರಕ್ಷಿತ್ ಅವ್ರಿಗೆ ಇಲ್ಲಿ ಸಪೋರ್ಟ್ ಮಾಡಿದ್ದು. ಏನಕ್ಕೆ ಅಂತಂದ್ರೆ ಅವ್ರು ಮಾತಾಡ್ತಿದ್ದು ಕರೆಕ್ಟ್ ಆಗಿತ್ತು.
ಪ್ರತಿ ಸತಿನೂ ಕೂಡ ನೀನು ಅಸಹ್ಯವಾಗಿ ಮಾತಾಡ್ತೀಯಾ, ಇದು ಅಸಹ್ಯವಾಗಿದೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಹೇಳ್ತಿದ್ದಾರೆ. ಅವ್ರು ಏನು ಅಸಹ್ಯವಾಗಿದ್ದಾರೆ ಮತ್ತು ಇಲ್ಲಿ ಏನು ಅಸಭ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲಿ ಗೊತ್ತಿಲ್ಲ. ಆದರೂ ಕೂಡ ನೋಡಿ, ಅಷ್ಟೆಲ್ಲ ವಾದ ಮಾಡ್ತಿದ್ರು ಕೂಡ ರಕ್ಷಿತ್ ಅವ್ರು ಅಷ್ಟೆಲ್ಲ ವಾರ್ನ್ ಕೊಟ್ಟರು ಕೂಡ ಇಲ್ಲ, ನಾನು 1000 ಸತಿ ಹೇಳ್ತೀನಿ, ಅಸಹ್ಯ ವರ್ತನೆ ಅಂತ ಅಂದ್ಬಿಟ್ಟು ನಿಂದು 1000 ಸತಿ ಹೇಳ್ತೀನಿ ಅಂತ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಅವ್ರ ಬುದ್ಧಿನ ಇಲ್ಲಿ ಅವ್ರು ಬಿಡೋದೇ ಇಲ್ಲ. ಒಟ್ಟಿನಲ್ಲಿ ಅವ್ರು ಮಾಡ್ತಾರಲ್ಲ ಮ್ಯಾನರಿಸಮು, ಅದು ಪೂರ್ತಿಯಾಗಿ ಚೇಂಜ್ ಆಗ್ಬಿಡುತ್ತೆ. ಜಗಳ ಆಡಬೇಕಾದ್ರೆ ಅಂತೂ ಅವರಾಗೇ ಇಲ್ಲಿ ಇರಲ್ಲ, ಅವಾಗವಾಗ ಚೇಂಜ್ ಆಗ್ತಾರೆ ಅಂತ. ನೀವು ಕೂಡ ಈ ಥರ ಸುಮಾರು ಟ್ರೋಲ್ಗಲ್ಸ್ನ ಇಲ್ಲಿ ನೋಡಿರ್ತೀರಾ. ಸಖತ್ ಅವರೊಂಥರ ವಿಚಿತ್ರವಾದ ವರ್ತನೆ ಮಾಡಿಬಿಡ್ತಾರೆ. ಆವಾಗಂತೂ ಸಿಕ್ಕಾಪಟ್ಟೆ ಕೆಲವೊಬ್ರಿಗೆ ಮೈಯೆಲ್ಲ ಉರಿದೋಗ್ಬಿಟ್ಟಿರುತ್ತೆ. ನಿಜವಾಗ್ಲೂ ವೀಕ್ಷಕರೇ, ಇಲ್ಲಿ ರಕ್ಷಿತ್ ಅವ್ರು ಕೊಟ್ಟಿದ್ದು ರೀಸನ್ ಯಾರ್ಯಾರಿಗೆ ಇಷ್ಟ ಆಯಿತು, ಯಾರ್ಯಾರಿಗೆ ಇಷ್ಟ ಆಗಲಿಲ್ಲ, ಅವ್ರು ಕೊಟ್ಟಿದ್ದ ರೀಸನ್ ಅಂತೂ ಇಲ್ಲಿ ಕರೆಕ್ಟ್ ಆಗಿತ್ತು. ಯಾಕಂದರೆ ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಅವರು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡ್ಕೋಬೇಕಾಗುತ್ತಲ್ವಾ. ನಿಜವಾಗ್ಲೂ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಧ್ರುವಂತವ್ರೆ ಬರ್ತಾರೆ, ಗಿಲ್ಲಿಯವ್ರಿಗೆ ಕಳಪೆ ಕೊಡ್ತಾರೆ, ರಕ್ಷಿತ್ ಅವ್ರಿಗೆ ಉತ್ತಮ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಪ್ಯಾಚಪ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಧ್ರುವಂತವ್ರು ಪ್ಯಾಚಪ್ ಮಾಡ್ಕೊಂಡ್ರು. ಒಟ್ಟು ಗಿಲ್ಲಿಯವ್ರಿಗೆ ಯಾಕೆ ಕಳಪೆ ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಗೊತ್ತು, ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಏನೋ ಒಂದು ರೀಸನ್ ಕೊಡಬೇಕು, ಅದಕ್ಕೆ ಇಲ್ಲಿ ರೀಸನ್ ಕೊಟ್ಬಿಟ್ಟು ಗಿಲ್ಲಿಯವ್ರನ್ನ ಕಳಪೆ ಅಂತ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಟಾರ್ಗೆಟ್ ಅಂತೂ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದೇನೋ ಉರಿದು ಮುಕ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟಿಗೆ, ಏನು ಉರಿಯೋಕ್ಕೂ ಆಗಲ್ಲ, ಮುಕ್ಕೋಕ್ಕೂ ಆಗಲ್ಲ, ಕೊನೆಗೆ ಇವರೇ ಇಲ್ಲಿ ಕಳಪೆಗೆ ಹೋದ್ರು. ಈ ವೀಕು ಅತಿ ಹೆಚ್ಚಾಗಿ ಯಾರಪ್ಪ ಕಳಪೆಗೆ ಹೋಗಿರೋದು ಈ ಒಂದು ಸೀಸನ್ ಅಲ್ಲಿ ಅಂತಂದ್ರೆ ಧ್ರುವಂತವ್ರೆ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ, ರಘು ಅವ್ರಿಗೆ ಉತ್ತಮ ಕೊಡ್ತಾರೆ, ಮತ್ತು ಇಲ್ಲಿ ಧ್ರುವಂತವ್ರಿಗೆ ಕಳಪೆ ಕೊಡ್ತಾರೆ. ಆಲ್ಮೋಸ್ಟ್ ಕೆಲವೊಂದು ವಿಚಾರಗಳು ಅವರವರಲ್ಲೇ ನಡೆದಿರುತ್ತವ, ತುಂಬ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ ಕಾವ್ಯ ಅವರು. ಇಲ್ಲಿ ಧ್ರುವಂತವ್ರು ಏನು ಹೇಳಿದ್ರು ನೋಡಿ, ಇವರು ಗೆಸ್ಟ್ಗಳು ಬಂದಾಗ ಕಳೆದ ವಾರ ಅಷ್ಟೇ ಇಲ್ಲಿ ಪ್ರೇಮ್ ಸರಳ ಬಂದಿದ್ರಲ್ಲ, ಅವಾಗ ಇಲ್ಲಿ ಹೇಳಿದ್ರು ಏನು, ಗಿಲ್ಲಿ ಕಪ್ ತೊಗೊಂಡು ಹೋಗೋಕ್ಕೆ ಬಂದಿರೋದು, ನಾವೆಲ್ಲ ಇಲ್ಲಿ ಬಂದಿರೋದು ಅವ್ರು ಗಲೀಜು ಮಾಡಿರ್ತಾರಲ್ಲ ಅದನ್ನು ಕ್ಲೀನ್ ಮಾಡೋಕ್ಕೆ ಬಂದಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಗಿಲ್ಲಿಯವರು ಮತ್ತು ರಕ್ಷಿತ್ ಅವರು ಇಬ್ಬರನ್ನೂ ಸೇರಿಸ್ಕೊಂಡೆ ಇಲ್ಲಿ ಹೇಳಿದ್ದು, ಇವರಿಬ್ಬರು ಮಾತ್ರ ಕಪ್ ತೊಗೊಂಡೋಗಿ ಬಂದಿದ್ದಾರೆ, ನಾವಿಲ್ಲಿ ಅವರೆಲ್ಲ ಗಲೀಜು ಮಾಡಿರ್ತಾರಲ್ವ ಅದನ್ನು ಕ್ಲೀನ್ ಮಾಡೋಕ್ಕೆ ನಮ್ಮನ್ನು ಕಳಿಸಿರೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರಂತೆ. ಅಲ್ಲಿ ಕಾವ್ಯ ಅವರು 2 ಸತಿ ಕೇಳಿದ್ರು, ಆ್ಯಕ್ಚುಲಾಗಿ 2 ಸತಿ ಕೂಡ ಒಂದೇ ಥರ ಆನ್ಸರ್ ಕೊಟ್ಟರು. ಅದಕ್ಕೆ ಇಲ್ಲಿ ಕಳಪೆಗೆ ಅವ್ರ ಹೆಸರನ್ನ ತಗೊಂಡ್ರು. ಅದೇ ಈ ಥರ ಯಾಕೆ ಮಾತಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಕಾವ್ಯ ಅವ್ರು ಹೇಳಿದ್ದು ಕೂಡ ಏನೂ ತಪ್ಪಿಲ್ಲ ಅಂತ ಅನ್ಕೊತೀನಿ, ಕರೆಕ್ಟಾದ ರೀಸನ್ನೇ ಕೊಟ್ಟರು ಅವರು ಕೂಡ. ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವ್ರು ಬರ್ತಾರೆ, ಸ್ಪಂದನ ಅವ್ರಿಗೆ ಉತ್ತಮ ಕೊಡ್ತಾರೆ, ಧ್ರುವಂತವ್ರಿಗೆ ಕಳಪೆ ಕೊಡ್ತಾರೆ. ಕಳಪೆ ಅಂತೂ ಎಕ್ಸ್ಪೆಕ್ಟೆಡ್ ಬಿಡಿ, ಯಾಕಂತಂದರೆ ಅವರು ಏನು ಆಡೇ ಇಲ್ಲ ಧ್ರುವಂತವ್ರು ಆಲ್ಮೋಸ್ಟ್ ಆಗಿ. ನೆಕ್ಸ್ಟ್ ಸ್ಪಂದನ ಅವ್ರು ಬರ್ತಾರೆ, ಧನುಷ್ ಅವ್ರಿಗೆ ಉತ್ತಮ ಕೊಡ್ತಾರೆ, ರಕ್ಷಿತ್ ಅವ್ರಿಗೆ ಕಳಪೆ ಕೊಡ್ತಾರೆ. ಆಲ್ಮೋಸ್ಟ್ ಸ್ಪಂದನ ಅವ್ರಿಗೆ ಯಾಕೋ ರಕ್ಷಿತ್ ಅವ್ರು ಕಂಡ್ರೆ ಆಗ್ತಾನೆ ಇಲ್ಲ ಫಸ್ಟಿಂದನೂ ಕೂಡ, ಇವಾಗೂ ಕೂಡ ಸರಿ ಹೋಗೇ ಇಲ್ಲ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ರಕ್ಷಿತ್ ಅವ್ರಿಗೆ ಉತ್ತಮ ಮತ್ತು ಗಿಲ್ಲಿ ಅವ್ರಿಗೆ ಕಳಪೆ ಕೊಡ್ತಾರೆ. ಇದು ಎಕ್ಸ್ಪೆಕ್ಟೆಡ್ ಬಿಡಿ. ಏನಕ್ಕೆ ರಕ್ಷಿತ್ ಅವ್ರಿಗೆ ಉತ್ತಮ ಮತ್ತು ಇಲ್ಲಿ ಕಳಪೆ ಏನಕ್ಕೆ ಕೊಟ್ಟರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಗೊತ್ತಿದೆ. ಅಷ್ಟೊಂದೆಲ್ಲ ಇಲ್ಲಿ ಅವರಿಬ್ಬರ ಮಧ್ಯೆ ಜಗಳ ಆದಾಗ ಗಿಲ್ಲಿ ಅವ್ರಿಗೆ ಅವರು ಕಳಪೆ ಕೊಡದೆ ಬಿಡ್ತಾರಾ, ಕೊಟ್ಟೆ ಕೊಡ್ತಾರೆ. ಎಲ್ಲರೂ ಕೂಡ ಧ್ರುವಂತವ್ರನ್ನ ಇಲ್ಲಿ ಕಳಪೆ ಅಂದರೆ ಇವರೊಬ್ಬರಿಗೆ ಮಾತ್ರ ಧ್ರುವಂತವ್ರು ಇಲ್ಲಿ ಕಳಪೆ ಥರ ಕಾಣಿಸ್ಲಿಲ್ಲ. ನೆಕ್ಸ್ಟ್ ಗಿಲ್ಲಿಯವ್ರು ಬರ್ತಾರೆ, ಎಕ್ಸ್ಪೆಕ್ಟೆಡ್. ಅಶ್ವಿನಿ ಅವ್ರಿಗೆ ಕಳಪೆ, ರಕ್ಷಿತ್ ಅವ್ರಿಗೆ ಉತ್ತಮ. ಇಲ್ಲಿ ಗಿಲ್ಲಿಯವ್ರು ಕರೆಕ್ಟಾಗಿ ಹೇಳಿದ್ರು, ಅಂದರೆ ರಕ್ಷಿತ್ ಅವ್ರಿಗೆ ಏನಕ್ಕೆ ಇಲ್ಲಿ ಉತ್ತಮ ಕೊಟ್ಟರು, ಇಲ್ಲ ಅಂತಂದರೆ ರಕ್ಷಿತಾಗ ಉತ್ತಮ ನೀವು ಕೊಡ್ತಾನೆ ಇರಲಿಲ್ಲ, ಧ್ರುವಂತವ್ರಿಗೆ ಉತ್ತಮ ಕೊಡ್ತಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಹೇಳಿದ್ರು. ಅಂದರೆ ಗಿಲ್ಲಿಯವ್ರು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ, ಅಶ್ವಿನಿ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು. ಅವರು ರಕ್ಷಿತ್ ಅವ್ರಿಗೆ ಉತ್ತಮ ಕೊಟ್ಟಿದ್ದ ಕಾರಣನೇ ಅದು, ಅಂದರೆ ಇವ್ರು ಕ್ಯಾಪ್ಟನ್ ಆಗಲಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳಿದ್ರಲ್ವ, ಅದಕ್ಕೋಸ್ಕರನೇ ಅವ್ರಿಗೆ ಇಲ್ಲಿ ಉತ್ತಮ ಕೊಟ್ಟಿದ್ದು ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರು ಕರೆಕ್ಟಾಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ, ಸ್ಪಂದನ ಅವ್ರಿಗೆ ಉತ್ತಮ, ಧ್ರುವಂತವ್ರಿಗೆ ಕಳಪೆ ಕೊಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಅಶ್ವಿನಿ ಅವ್ರಿಗೆ ಕಳಪೆ ಅಂತ ಗಿಲ್ಲಿಯವ್ರು ಹೇಳಿದ ತಕ್ಷಣವೇ ಪ್ರೋಮೋದಲ್ಲಿ ಎಲ್ಲರೂ ಕೂಡ ಇಲ್ಲಿ ನೋಡಿದ್ರಿ ಯಾರು ಇಲ್ಲಿ ಫಸ್ಟ್ ಎತ್ತಿದ್ದು ಮತ್ತು ಏನೆಲ್ಲ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಅಶ್ವಿನಿ ಅವ್ರಿಗಂತೂ ಇದು ಶೋಭೆ ತರಲ್ಲ. ಅವ್ರು ಏನೊಂದು ಮಾತಾಡ್ತಾ ಇದ್ದಾರೆ, ಆ ಒಂದು ಮಾತು ನಿಜವಾಗ್ಲೂ ಕೂಡ ತುಂಬಾ ಅವ್ರನ್ನ ಇಲ್ಲಿ ಲೋ ಲೆವೆಲ್ಗೆ ತೊಗೊಂಬಂದಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಅವ್ರು ಏನಿದಾರೋ ಅವ್ರ ಆಟ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಕೆಲವೊಂದು ಆಟನೇ ನೀವು ಅಬ್ಸರ್ವ್ ಮಾಡ್ಬೋದು, ಗೆದ್ದಿರೋದು 2 ಆಟ, ಅದರಲ್ಲೂ ಕೂಡ ಅಖಾಡದಲ್ಲಿ ಬಾ ಗೆದ್ದಿದ್ದೀನಿ, ಗೆದ್ದು ತೋರಿಸಿದ್ದೀನಿ ನಿನ್ನ ಎದುರುಗಡೆ ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಬಿಗ್ ಬಾಸ್ ಮನೆಗೆ ಬಂದಿರೋದು ಬರೀ ತಿನ್ಕೊಂಡು ಉಂಡ್ಕೊಂಡು ಇರಕ್ಕ ಬಿಗ್ ಬಾಸ್ ಮನೆಗೆ ಬಂದಿರೋದು, ಅಲ್ಲೇ ಹೊರಗಡೆ ಇರ್ಬೋದಿತ್ತು ಅಂತ ಈ ಥರ ಸಮಥಿಂಗ್ ವರ್ಡೆಲ್ಲ ಇಲ್ಲಿ ಯೂಸ್ ಮಾಡಿದ್ರು. ಯಾಕಂದರೆ ಪ್ರತಿ ಸತಿನೂ ಕೂಡ ಬೇಜಾರಾಗೋದು ಏನಪ್ಪ ಅಂತಂದರೆ ತಿನ್ನೋ ವಿಚಾರನ ಯಾಕೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಇವಾಗಲೂ ಹೇಳಿ ವೀಕ್ಷಕರೇ, ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರಲ್ವಾ, ಗಿಲ್ಲಿಯವರು ಮೈಗಳ್ಳ ಸೋಂಬೇರಿ ಬರೀ ಬಾಯಿ ಬಡ್ಕೊಂತಾನೆ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ನಿಮಗೆ ಹಾಗೆ ಅನ್ಸುತ್ತಾ? ನಿಜವಾಗ್ಲೂ ಗಿಲ್ಲಿ ಅವ್ರಿಗೆ ಬರೀ ಮೈಗಳ್ತನ ಮಾಡ್ತಾರಾ, ಎಲ್ಲೋ 1-2 ಕಡೆ ಮಾಡಿದ್ರು ಅಂತ ಅಂದ್ಬಿಟ್ಟು ಪೂರ್ತಿ ಅದೇ ಇಲ್ಲಿ ಅವ್ರ ಮೇಲೆ ಹೇಳ್ತಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಏನು ಸುಮ್ಮನಿಲ್ಲ, ಸರಿಯಾಗೇ ಕೊಟ್ಟರು. ಮೈಕ್ ಮರೆಯೋದಿರ್ಬೋದು ಮತ್ತು ಇಲ್ಲಿ ಬರೀ ನಿದ್ದೆ ಮಾಡೋದಿರ್ಬೋದು, ಅಂದರೆ ಈ ಥರ ಏನೇನು ಅವ್ರು ತಪ್ಪುಗಳು ಮಾಡಿದಾರೋ ಅದನ್ನೇ ಇಲ್ಲಿ ಹೇಳ್ಕೊತಾ ಬಂದರು. ಒಟ್ಟಿನಲ್ಲಿ ಜಗಳ ಅಂತೂ ಅತಿರೇಕವಾಗಿ ಇಲ್ಲಿ ಆಡಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅಶ್ವಿನಿ ಅವ್ರಿಗೆ ನಾನು ಹೇಳಿದ್ರೆ ಅದೇ ಅವ್ರಿಗೆ ಶೋಭೆ ತರಲ್ಲ ಅಂತ ಅಂದ್ಬಿಟ್ಟು ಆ ಥರ ಮಾತಾಡದೆ ಆ್ಯಕ್ಚುಲಿ ಆಗಿ ತಪ್ಪು. ಹೌದು, ಅವರು ದೊಡ್ಡವರಿದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ರೆ ತುಂಬಾ ಚೆನ್ನಾಗಿರೋದು.
ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು, ಇಷ್ಟೊಂದು ಜೋರಾಗಿ ಕಿರ್ಚಾಡಿರೋದು ಯಾರು ಕೂಡ ಇಲ್ಲಿ ನೋಡಿರಲ್ಲ ಅಂತ ಅನ್ಕೊಂತೀನಿ. ಇವತ್ತಿನ ಎಪಿಸೋಡಲ್ಲಿ ಇವ್ರು ಇಷ್ಟೆಲ್ಲ ಕಿರ್ಚಾಡಿದ್ದಾರೆ ಅಂತಂದ್ರೆ ಅಶ್ವಿನಿ ಅವರು ಕೂಡ ಏನೆಲ್ಲ ಮಾತಾಡಿದ್ರು ಅಂತ ಗೊತ್ತಲ್ವಾ. ಅಂದ್ರೆ ಎಲ್ಲಾನು ಕೂಡ ಇಲ್ಲಿ ಹಾಕಿರಲ್ಲ, ಕೆಲವೊಂದು ಕಡೆ ಲೈವಲ್ಲಿ ನೀವು ನೋಡಿದವ್ರು ಗೊತ್ತಿರುತ್ತೆ ಇನ್ನು ಏನೇನು ವಿಚಾರಗಳನ್ನ ಇಲ್ಲಿ ಮಾತಾಡಿದ್ರು ಅಂತ ಬಿಟ್ಟು ಸುಮಾರು ಟೈಮ್ ಕೊಟ್ಟಿರ್ತಾರೆ. ಬಟ್ ನಮಗಿಲ್ಲಿ ತೋರಿಸೋದು ಶಾರ್ಟ್ ಆಗಲ್ವಾ, ಯಾಕಂತಂದ್ರೆ ಏನು 1.5 ಗಂಟೆ ಎಪಿಸೋಡ್ ಬರುತ್ತೆ, ಆ 1.5 ಗಂಟೆಲೆ ಎಲ್ಲ ಕೂಡ ಇಲ್ಲಿ ತೋರಿಸ್ಬೇಕಾಗುತ್ತೆ. ಇನ್ನು ಸುಮಾರು ವಿಚಾರಗಳನ್ನ ಇಲ್ಲಿ ಮಾತಾಡಿದ್ರು. ಒಟ್ಟಿನಲ್ಲಿ ಗಿಲ್ಲಿಯವ್ರಿಗೆ ಅಶ್ವಿನಿ ಅವ್ರು ಕಂಡ್ರೆ ಆಗಲ್ಲ, ಅಶ್ವಿನಿ ಅವ್ರಿಗೆ ಗಿಲ್ಲಿಯವ್ರನ್ನ ಕಂಡ್ರೆ ಆಗಲ್ಲ. ಕಂಟೆಂಟ್ ಕೊಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದಾರ ಏನೋ ಅಂತ ಕೂಡ ಇಲ್ಲಿ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರಿಬ್ರು ಯಾವ ರೀತಿ ಇರ್ತಾರೆ ಅಂತ ನೋಡಬೇಕಾಗತ್ತೆ. ಕೆಲವೊಬ್ರು ಅನ್ಕೊಳ್ಬೋದು ಕಂಟೆಂಟ್ಗೋಸ್ಕರ ಈ ರೀತಿ ಮಾಡಿರ್ಬೋದು ಅಂತ ಬಿಟ್ಟು, ಬಟ್ ಕೆಲವೊಂದು ವಿಚಾರಗಳು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಟೆಂಟ್ಗೋಸ್ಕರ ಮಾಡಿರಲ್ಲ. ಅವ್ರು ಏನೊಂದು ಮಾತಾಡಿರ್ತಾರೋ ಆ ಮಾತಿಂದ ಅವ್ರಿಗೂ ಕೂಡ ಹರ್ಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಆನ್ ದ ಸ್ಪಾಟ್ ಇಲ್ಲಿ ಅಲ್ಲೇ ಕೊಟ್ಟಿರ್ತಾರೆ. ನೀವು ಆಲ್ಮೋಸ್ಟ್ ಕೆಲವೊಬ್ರು ಇಂಟರ್ವ್ಯೂಗಳು ಕೂಡ ಇಲ್ಲಿ ನೋಡಿರ್ಬೋದು, ಇಲ್ಲಿ ಗಿಲ್ಲಿಯವರು ಏನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಆನ್ ದ ಸ್ಪಾಟ್ ಡೈರೆಕ್ಟಾಗಿ ಹೇಳ್ತಾರಲ್ವಾ, ಆ ಥರ ಹೇಳಿದ್ರೇ ಇಲ್ಲಿ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದೇ ಇಲ್ಲಿ ಬಿಗ್ ಬಾಸ್ ಎದುರುಗಡೆ ಏನಿರ್ತೀವೋ ಅದನ್ನ ಇಲ್ಲಿ ಹೇಳಬೇಕಾಗತ್ತೆ. ಎಲ್ಲೋ ಇಟ್ಕೊಂಡು ನಾನು ವೀಕೆಂಡಲ್ಲಿ ಹೇಳ್ತೀನಿ, ಅದನ್ನ ವೀಕೆಂಡಲ್ಲಿ ಮಾತಾಡ್ತೀನಿ ಅಂತಂದ್ರೆ ಅದು ಆಟ ಅಲ್ಲ. ಅಲ್ಲಿ ಏನು ಮಾತಾಡಿದಾರೋ, ಅಲ್ಲಿ ಏನು ಅನಿಸಿದೆಯೋ ಆ ಒಬ್ಬ ಸ್ಪರ್ಧಿ ಅಲ್ಲೇ ಆನ್ ದ ಸ್ಪಾಟಲ್ಲೇ ಕೊಟ್ಬಿಡ್ಬೇಕು. ಇಲ್ಲ ನಾನು ಅವಾಗ ನೋಡ್ಕೊಳ್ಳೋಣ ಇವಾಗ ನೋಡ್ಕೊಳ್ಳೋಣ ಅಂತ ಬಿಡ್ತಾ ಹೋದ್ರೆ ಖಂಡಿತವಾಗ್ಲೂ ಸ್ವಲ್ಪ ಅದು ಅತಿರೇಕಕ್ಕೆ ಹೋಗುತ್ತೆ ಅಂತ ಅಂತಾರಲ್ಲ, ಆ ರೀತಿ ಹಾಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಸಂಗೀತ ಶೃಂಗೇರಿ ಕೂಡ ಇಲ್ಲಿ ಹೇಳಿದ್ದು, ಗಿಲ್ಲಿಯವರು ಆನ್ ದ ಸ್ಪಾಟಲ್ಲೇ ಇಲ್ಲಿ ಕೊಡ್ತಾರೆ, ಏನೂ ಕೂಡ ಇಲ್ಲಿ ಹಿಂದೊಂದು ಮುಂದೊಂದು ಮಾತಾಡಲ್ಲ, ಏನೇ ಇದ್ರೂ ಕೂಡ ಡೈರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರಲ್ಲ. ಇದೇ ಒಂದು ವಿಚಾರಕ್ಕೆ ಇಲ್ಲಿ ಅಶ್ವಿನಿ ಅವರು ಅಷ್ಟೆಲ್ಲ ಹೇಳ್ತಿದ್ರು ಕೂಡ ಗಿಲ್ಲಿಯವ್ರಿಗೆ ಏನು ಅನಿಸ್ತೋ ಅದನ್ನೆಲ್ಲ ಇಲ್ಲಿ ಹೇಳಿದ್ರು. ಅವ್ರು ಹೇಳಿದ್ರು ಇವಾಗ ಕ್ಯಾಪ್ಟನ್ ಆಗತ್ತಾ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟ್ ಅಲ್ವಾ. ಇವಾಗ ಧನುಷ್ ಅವ್ರು ಕ್ಯಾಪ್ಟನ್ ಆಗೋಗಿದೆ, ಇವಾಗ ಕಟ್ಟ ಕಡೆಯ ಕ್ಯಾಪ್ಟನ್ ಅಂತ ಕೂಡ ಇಲ್ಲಿ ಆಗೋಗಿದೆ. ನೆಕ್ಸ್ಟ್ ಇಲ್ಲಿ ಯಾರು ಕೂಡ ಇಲ್ಲಿ ಇಲ್ಲ. ಒಟ್ಟಿನಲ್ಲಿ ಈ ವಾರದ ಕ್ಯಾಪ್ಟನ್ನು ಧನುಷ್ ಅವರಾದ್ರು, ಮತ್ತೆ ಇಲ್ಲಿ ಕಳಪೆ ಬಂದ್ಬಿಟ್ಟು ಧ್ರುವಂತವ್ರಿಗೆ ಸಿಕ್ತು, ಉತ್ತಮ ಬಂದ್ಬಿಟ್ಟು ಧನುಷ್ ಅವ್ರಿಗೆ, ರಕ್ಷಿತ್ ಅವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ ಉತ್ತಮ ಸಿಕ್ತು. ನೋಡಿ ಇಷ್ಟು ದಿವಸ ಎಲ್ಲರೂ ಕೂಡ ಏನು ಬಯಸ್ತಾ ಇದ್ರು ಅಂತಂದ್ರೆ ರಕ್ಷಿತ್ ಅವ್ರ ಫ್ಯಾನ್ಸ್ ಒಂದ್ಸತಿ ಆದ್ರೂ ಕೂಡ ಉತ್ತಮ ಬರಬೇಕು ಅಂತ ವೇಟ್ ಮಾಡ್ತಾ ಇದ್ರು. ಸದ್ಯ ಇವಾಗ ರಕ್ಷಿತ್ ಅವ್ರಿಗೆ ಉತ್ತಮ ಅಂತ ಸಿಕ್ಕಿದೆ, ಮತ್ತೆ ಧನುಷ್ ಅವ್ರಿಗೂ ಕೂಡ ಇಲ್ಲಿ ಉತ್ತಮ ಅಂತ ಸಿಕ್ಕಿದೆ. ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಹೇಗಿತ್ತು, ಮತ್ತೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬಹುದು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.